ಹಲೋ ಹಾಯ್ ಹಲೋ ಎವ್ರಿವನ್. ಎಲ್ಲರಿಗೂ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನು ಇದೀಗ ಟಿ ಇ ಟಿಯನ್ನು ಮುಗಿಸಿ ಅರ್ಹತೆಯನ್ನು ಪಡೆದುಕೊಂಡು ಯಾರೆಲ್ಲ ಮುಂದಿನ ತಮ್ಮ ಭಾವಿ ಭವಿಷ್ಯತ್ತಿನ ಹುದ್ದೆಯನ್ನು ಅಲಂಕರಿಸಲು ಪ್ರಯತ್ನಿಸುತ್ತಿರುವ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಒಂದು ವಿಡಿಯೋದ ವಿಶೇಷತೆ ಏನಂತ ಹೇಳಿದರೆ, ಶೀಘ್ರದಲ್ಲಿಯೇ ನೇಮಕಾತಿಯ ಆದೇಶವನ್ನು ಹೊರಡಿಸಲಿರುವ, ಕಾಲ್ಫರ್ಮ್ ಮಾಡಲಿಕ್ಕೆ ಮುಂದಾಗುತ್ತಿರುವ ಸರ್ಕಾರದ ನಿಯಮಗಳಿಗೆ ಅನುಗುಣವಾಗಿ GPSTR ಮತ್ತು HSTR ಒಂದು ಶಿಕ್ಷಕ ಹುದ್ದೆಯನ್ನು ಅಲಂಕರಿಸಲು ಸಿದ್ಧರಾಗುತ್ತಿರುವ ತಮ್ಮಗಳಿಗೆ ಇವತ್ತಿನ ಒಂದು ವಿಷಯದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಈಗಾಗಲೇ ನಿಮ್ಗೆ ಗೊತ್ತಿದೆ, TET ಪರೀಕ್ಷೆ ಎದುರಿಸಿ ಬಂದೀವಿ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯ ಶಿಶು ವಿಕಾಸ ಮತ್ತು ಬೋಧನಾ ಶಾಸ್ತ್ರ ಅಂತಕ್ಕಂಥ ವಿಷಯದ ಮೇಲೆ ಏನಿಲ್ಲ ಕಷ್ಟಪಟ್ಟು ಅದರಲ್ಲಿ ಪ್ರಯತ್ನ ಮಾಡಿ ಬಹಳಷ್ಟು ಶ್ರಮ ಹಾಕಿ ಮಾಡಿದಿರಿ. ಅದೇ ಒಂದು ವಿಷಯನೇ ಮತ್ತೆ ಇಲ್ಲಿ ರಿಪೀಟ್ ಆಗುತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ಬಹಳಷ್ಟು ಎಚ್ಚರಿಕೆಯಿಂದ ಇದನ್ನು ಹೇಳ್ತಾ ಇದ್ದೀನಿ. ಈ ಒಂದು ವಿಷಯದ ಮೇಲೆ ನೀವು ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡಿದ್ದೆ ಆದರೆ ನಿಮ್ಮ ಈ ಮುಂದಿನ ಪರೀಕ್ಷೆಯಲ್ಲಿ ಬಹಳಷ್ಟು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವಾಗಿಂದನೇ ಗೌರ್ಮೆಂಟ್ನವರು ಕರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ, ಮುಂದಾಗ್ತಾ ಇದ್ದಾರೆ. ನೀವೆಲ್ಲರೂ ಅದಕ್ಕೆ ಅವ್ರು ಯಾವಾಗ ಕರೀತಾರ ಅನ್ನೋದಕ್ಕೆ ಇಂಥ ಪೂರ್ವದಲ್ಲಿ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಆಗಬಾರ್ದು, ಈಗಿಂದನೇ ಪ್ರಯತ್ನ ಮಾಡಬೇಕು ಅಂತ. ಹೇಗೆ ಗಡಿಯಲ್ಲಿ ಸೈನಿಕರು ದಿನನಿತ್ಯ ಪ್ರಯತ್ನ ಮಾಡ್ತಿರ್ತಾರೆ, ಪ್ರತಿನಿತ್ಯ ಪ್ರಯತ್ನ ಮಾಡ್ತಿರ್ತಾರೆ. ಯಾಕಂತ ಕೇಳಿದ್ರೆ ಯುದ್ಧ ಯಾವಾಗ ಸಂಭವಿಸುತ್ತೆ ಗೊತ್ತಿಲ್ಲ. ಯುದ್ಧ ಘೋಷಣೆ ಆದ್ಮೇಲೆ ಅವರು ಒಂದು ಸಿದ್ಧತೆಯನ್ನು ಮಾಡ್ಕೋದಿಲ್ಲ, ಪ್ರಯತ್ನ ಮಾಡೋದಿಲ್ಲ, ತರಬೇತಿಯನ್ನು ಪಡ್ಕೋದಿಲ್ಲ. ನಿರಂತರವಾಗಿರ್ತಕ್ಕಂಥ ಒಂದು ಪ್ರಯತ್ನ ಅವ್ರದ್ದು ಇರುತ್ತೆ. ಹಾಗಾಗಿ ಇಲ್ಲಿ ನಾನ್ ನಿಮಗೇನು ಒಂದು ಸಲಹೆಯನ್ನು ಕೊಡ್ತಾ ಇದೆ ಅಂತ ಕೇಳಿದ್ರೆ, ನೀವು ಇವಾಗಿಂದನೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಒಂದು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯತೆ ಇದೆ. ನೋಡೋದ್ ಬಿಡು, ಕರೆದಾಗ ನೋಡೋನ್ ಬಿಡು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳಕ್ ಹೋಗ್ಬೇಡ್ರಿ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಹೀಗೆ TET ಪರೀಕ್ಷೆಯಲ್ಲಿ ನಿಮ್ಮ ಫ್ರೆಂಡ್ಸ್ಗಳೇ, ಸ್ನೇಹಿತರೆ ಎಷ್ಟೋ ಜನ ಒಂದೊಂದು ಮಾರ್ಕ್ಸ್ನಲ್ಲಿ ಉಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನೀವು ನೋಡಿದ್ದೀರಿ. ಆದರೆ ಈ ಒಂದು ವಿಷಯದ ಮೇಲೆ ನೀವು ಬಹಳಷ್ಟು ಮನಸ್ಸನ್ನ ಕೇಂದ್ರೀಕರಣ ಮಾಡಿದ್ದೆ ಆದ್ರೆ ನಿಮ್ಮ ಯಶಸ್ಸು ಖಂಡಿತ ಶತಸಿದ್ಧ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಎರಡು GPSTR ಮತ್ತು HSTR ನೇಮಕಾತಿ ಪರೀಕ್ಷೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯವಾದ ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಅಭಿವೃದ್ಧಿ ಮತ್ತು ಬೋಧನಾ ಶಾಸ್ತ್ರ ಅಂತಕ್ಕಂಥ ವಿಷಯದ ಮೇಲೆ ಯಾವ್ಯಾವ ರೀತಿಯ ಒಂದು ಸಿಲೆಬಸ್ ಇದೆ, ಏನ್ ಕಂಟೆಂಟ್ ಇದೆ ಅದರಲ್ಲಿ ಅಂತಕ್ಕಂಥದ್ದನ್ನ ನಾವು ಇವತ್ತ ಸಂಕ್ಷಿಪ್ತವಾಗಿ ಅದನ್ನ ನೋಡ್ಕೊಂತ ಹೋದ್ರೆ ನಾವು ಎಷ್ಟು ಮಟ್ಟಿಗೆ ಅದನ್ನ ತಯಾರಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಯೋಜನೆ ಹಾಕೊಳ್ಳಿಕ್ಕೆ ನಿಮಗೆ ಸರಿ ಹೋಗ್ತೈತಿ ಅಂತಕ್ಕಂಥ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು. ಕೇವಲ ನಾನೀಗ ಯಾವ ವಿಷಯ ಇದೆ, ಅದರಲ್ಲಿ ಏನು ಒಳಗೊಂಡಿದೆ ಅಂತಕ್ಕಂಥದ್ದನ್ನ ನಿಮ್ಗೆ ಅದರಲ್ಲಿ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ರಿ. ಪ್ರತಿಯೊಂದು ವಿಷಯವನ್ನ ಮೇಲ್ನೋಟಕ್ಕೆ ನಾವು ಓದಿದ್ರೆ ಅರ್ಥ ಆಗೋದಿಲ್ಲ, ಅದರ ಒಳಹೊಕ್ಕು, ಅದರ ಆಳ ಅಗಲವನ್ನು ನೋಡ್ಕೊಂಡು, ಯಾಕಂತಂದ್ರೆ ಬಹಳಷ್ಟು ಡೀಪ್ ಆಗಿ ಕ್ವಶನ್ಗಳನ್ನು ಕೇಳ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಜೊತೆಗೆ ಈ ಒಂದು ಮನೋವಿಜ್ಞಾನದ ವಿಷಯದ ಮೇಲೆ ನೀವು ಫೋಕಸ್ ಮಾಡಿದೆ ಆದ್ರೆ ಮುಂದೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ವಿಷಯದ ಮೇಲೆ ಡಿಸ್ಕ್ರಿಪ್ಟಿವ್ ಆಗಿರ್ಲಿ, ಅಬ್ಜೆಕ್ಟಿವ್ ಆಗಿರ್ಲಿ, ಅದನ್ನ ಸರಿಯಾದ ರೀತಿಯಲ್ಲಿ ಎದುರಿಸಲಿಕ್ಕೆ ಸಾಧ್ಯತೆ ಇದೆ, ಸರಿಯಾದ ರೀತಿಯಲ್ಲಿ ಬರೀಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ವಿಷಯದ ಮೇಲೆ ಬಹಳಷ್ಟು ಫೋಕಸ್ ಮಾಡ್ಬೇಕಂತಕ್ಕಂಥದ್ದು ಆಲ್ರೆಡಿ ನಿಮಗೆ ಅನುಭವಕ್ಕೆ ಬಂದಿದೆ TET ಪರೀಕ್ಷೆ ಒಳಗ. ಹಾಗೆ ಇಲ್ಲಿನೂ ಕೂಡ ಅದಕ್ಕೆ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶವನ್ನು ಕೊಟ್ಟು ನೀವು ಇದಕ್ಕೆ ಪ್ರಯತ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು. ಆಗಾಗಲೇ ನಾನು ನಿಮಗೆ ಹೇಳಿದ್ದೀನಿ ಒಂದ್ಸರಿ, ಸ್ವಲ್ಪ ಅದನ್ನ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಹೇಗೆ ಸೈನಿಕರು ಯುದ್ಧ ಯಾವಾಗ ಆಗುತ್ತೋ ಗೊತ್ತಿಲ್ಲ, ದಿನಂಪ್ರತಿ ಪ್ರಯತ್ನ ಮಾಡ್ತಿರ್ತಾರೆ, ಹಾಗೆ ನೀವು ಇವಾಗಿಂದಲೇ ಪ್ರಯತ್ನ ಮಾಡಿದ್ದೆ ಆದ್ರೆ ನೀವು ಇದರಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಎಚ್ಚೆತ್ತುಕೊಳ್ರಿ, ಒಂದು ಸುವರ್ಣ ಅವಕಾಶ ನಿಮಗೆ ಕಾದಿದೆ. ಹಾಗಾಗಿ ಇಲ್ಲಿ ನಿಮಗೆ ಒಂದಿಷ್ಟು ಆ ವಿಷಯದ ಏನು ಒಳಗೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಗೆ ಕೊಡ್ಲಿಕ್ಕೆ ಇಚ್ಛಾ ಪಡ್ತೇನೆ. ಅದರ ವಿಷಯದ ಒಂದು ಟೈಟಲ್ ಏನಿದೆ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಅಭಿವೃದ್ಧಿ ಮತ್ತು ಬೋಧನಾ ಶಾಸ್ತ್ರ ಅಂತಕ್ಕಂಥದ್ದು ಅದರ ಒಂದು ಮುಖ್ಯವಾಗಿರ್ತಕ್ಕಂಥ ತಲೆಬರಹ ಅಂತಕ್ಕಂಥದ್ದು. ಅಲ್ಲಿ ಒಳಗೊಂಡಿರ್ತಕ್ಕಂಥ ವಿಷಯಗಳನ್ನ ನೋಡ್ಕೊಂತಾಗ ಶೈಕ್ಷಣಿಕ ಮನೋವಿಜ್ಞಾನ, ವಿಕಾಸ ಮತ್ತು ಬೋಧನಾ ಶಾಸ್ತ್ರ ಅಂತಕ್ಕಂಥದ್ದನ್ನ ತೆಗೆದುಕೊಂಡಾಗ ನೋಡ್ರಿ, ಫಸ್ಟ್ಗೆ ಅವ್ರು ಕೇಳಿದಾನೆ, ಯಾಕಂತ ಕೇಳಿದ್ರೆ ಇದು ಅದ್ರ ಬೇಸ್. ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನು,
ವಿಕಾಸ ಮತ್ತು ಬೋಧನಾಶಾಸ್ತ್ರ ಅದಕ್ಕೆ ಹೇಗೆ ಸಂಬಂಧ ಇದೆ ಅಂತಕ್ಕಂಥದ್ದನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ಹೇಳಲಿಕ್ಕೆ ಫಸ್ಟ್ ಪಾಯಿಂಟ್ ಏನ್ ಕೊಟ್ಟಿದೆ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ವಿಕಾಸ ಮತ್ತು ಬೋಧನಾಶಾಸ್ತ್ರ ಅಂತ. ಶೈಕ್ಷಣಿಕ ಮನೋವಿಜ್ಞಾನ ಅಂತಂದ್ರೆ ನಮ್ಗೆ ಗೊತ್ತಿದೆ ಬೋಧನಾ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಬೋಧನಾ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ತೆಗೆದುಕೊಂಡಾಗ ಶಿಕ್ಷಕ ಬರ್ತಾನೆ, ವಿದ್ಯಾರ್ಥಿ ಬರ್ತಾನೆ, ಪಠ್ಯಕ್ರಮ ಬರ್ತೈತಿ, ಬೋಧನಾ ವಿಧಾನಗಳು ಬರ್ತವೆ. ಸೊ ಅದೆಲ್ಲವೂ ಕೂಡ ಇಲ್ಲಿ ಬರ್ತೈತಿ. ಸೊ ಆ ಬೋಧನಾ ವಿಧಾನಗಳು ಮಗುವಿನ ವಿಕಾಸಕ್ಕೆ ಹೇಗೆ ಸಹಾಯ ಮಾಡ್ತವೆ, ಮಗುವಿನ ವಿಕಾಸದಕ್ಕೆ ಸಹಾಯ ಮಾಡ್ಬೇಕಾದ್ರೆ ಬೋಧನಾಶಾಸ್ತ್ರದಕ್ಕೆ ಹೇಗೆ ಸಂಬಂಧಪಡುತ್ತೆ ಅಂತಕ್ಕಂಥ ಅಂಶಗಳ ಮೇಲೆ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದನೇ ಕಾನ್ಸೆಪ್ಟ್ ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ. ಯಾಕಂದ್ರೆ ಅದನ್ನ ಬಿಟ್ರೆ ಏನೂ ಇಲ್ಲ. ಶೈಕ್ಷಣಿಕ ಮನೋವಿಜ್ಞಾನ ಸಂಬಂಧಪಟ್ಟಿದ್ದೇ ಬೋಧನೆಗೆ, ಕಲಿಕೆಗೆ. ಬೋಧನಾ ಕಲಿಕಾ ಪ್ರಕ್ರಿಯೆಯೊಳಗ ಮನೋವಿಜ್ಞಾನ ಹೇಗೆ ಸಹಾಯ ಮಾಡ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿದರೆ ನಮ್ಮ ಮುಂದಿನ ಪರೀಕ್ಷೆಯೊಳಗೆ ನಾವು ಏನಾದ್ರೂ ಹೊಸದನ್ನ ಮಾಡಿ ಪ್ರಯತ್ನ ಮಾಡಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ನೆನಪಿಟ್ಕೊಡ್ರಿ. ಶೈಕ್ಷಣಿಕ ಮನೋವಿಜ್ಞಾನ ವಿಕಾಸ ಮತ್ತು ಬೋಧನಾಶಾಸ್ತ್ರ ಇದು ಅದರ ಮೊದಲನೆಯ ಅಂಶ ಆಗಿರೋದ್ರಿಂದ ಅದನ್ನ ಬಹಳಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತೈತಿ. ನೀವು ಇದನ್ನ ಸರಿಯಾಗಿ ಕೇಂದ್ರಗಳಿಗೆ ಹೋಗಿ, ತರಬೇತಿ ಕೇಂದ್ರಗಳಿಗೆ ಹೋಗಿ ಅಧ್ಯಯನ ಮಾಡಿದ್ದೆ ಆದ್ರೆ ನೀವು ಇಲ್ಲಿ ಗಳಿಸ್ಲಿಕ್ಕೆ ಸಾಧ್ಯತೆ, ಹೆಚ್ಚಿನ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಒಂದ್ಸರಿ ಹೋದ ಸಮಯ ಮತ್ತೆ ಬರುವುದಿಲ್ಲ. ಈಗೇನ್ ಒಂದು ಗೋಲ್ಡನ್ ಟೈಮ್ ಇದೆ ಅಲ್ಲ, ಇವಾಗಿಂದಾನೇ ನಾವು ಸರಿಯಾದ ರೀತಿಯಲ್ಲಿ ಮಾರ್ಗವನ್ನ ತೋರಿಸ್ತಾ ಹೋದ್ರೆ, ಪ್ರಯತ್ನ ಮಾಡ್ತಾ ಹೋದ್ರೆ ಹೆಚ್ಚಿನ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇದನ್ನ ನೆನಪಿನಲ್ಲಿಟ್ಕೊಳ್ರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿ ಅಂತ. ಸೊ ನಾವೆಲ್ಲ BEd ನಲ್ಲಿ ಕಲ್ತಿರ್ತೀವಿ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಇರ್ತೈತೆ ಅಂದ್ರೆ ಆ ಒಂದು ಇದಕ್ಕೆ ಸಂಬಂಧಪಟ್ಟ ಸಂಕುಚಿತವಾಗಿ ನಾವು ಕಲ್ತಿರ್ತೀವಿ. ಆದ್ರೆ ಇಲ್ಲಿ ಇದು ನೇಮಕಾತಿ ಪರೀಕ್ಷೆ ಆಗೋದ್ರಿಂದ ಬಹಳಷ್ಟು ಇದನ್ನ ಇನ್ನಷ್ಟು ಆಳಕ್ಕೆ ಹೋಗಿ ಅಧ್ಯಯನ ಮಾಡಬೇಕಾಗ್ತೈತಿ. ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಏನು, ಸ್ವರೂಪ ಮತ್ತು ಅದರ ಅಗತ್ಯತೆ ಏನು ಅಂತ. ಸೊ ಆಲ್ರೆಡಿ ಗೊತ್ತಿರುವ ಹಾಗೆ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಸಹಾಯ ಮಾಡ್ತದೆ ಅಂತಕ್ಕಂಥದ್ದು. ಆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಏನು, ಅದರ ಸ್ವರೂಪ ಏನು, ಅದೇನನ್ನು ಒಳಗೊಂಡಿದೆ, ಅದರದ ನೇಚರ್ ಏನದರದ್ದು ಅಂತಕ್ಕಂಥ ತಿಳ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು. ಮತ್ತೆ ವಾಟ್ ಈಸ್ ದ ನೀಡ್ ಆಫ್ ದ ಎಜುಕೇಶನಲ್ ಸೈಕಾಲಜಿ ಅಂತಕ್ಕಂಥದ್ದು, ಅದರ ಅಗತ್ಯತೆ ಏನು, ವೈ ಟೀಚರ್ ಶುಡ್ ಸ್ಟಡಿ, ವಾಟ್ ಈಸ್ ದ ನೀಡ್ ಫಾರ್ ದ ಎಜುಕೇಶನ್ ಅಂತಕ್ಕಂಥದನ್ನ ಇಲ್ಲಿ ಕಲಿತಾ ಇದ್ದೆವು. ಯಾಕಂದ್ರೆ ಇಲ್ಲಿ ಬಹಳಷ್ಟು ಕ್ವಶನ್ಗಳು ಬರ್ಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಯಾಕಂತ ಕೇಳಿದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮೇಲೆ ಅಲ್ಲಿ ಬಹಳಷ್ಟು ಅಂಶಗಳು ಬರ್ತವೆ. ಮೋಟಿವೇಶನ್ ಬರ್ತೈತಿ, ಅವಧಾನ ಬರ್ತೈತಿ. ಹಾಗಾಗಿ ಅಲ್ಲಿ ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡ್ಬೇಕಾಗ್ತೈತಿ. ಯಾಕಂತಂದ್ರೆ ಇಂಟ್ರೆಸ್ಟ್, ಅಟೆನ್ಷನ್, ಮೋಟಿವೇಶನ್ ಇಲ್ಲಿ ಬರ್ತಾ ಇರೋದ್ರಿಂದ ಇದನ್ನ ಬಹಳಷ್ಟು ನಾವು ಅರ್ಥ ಮಾಡ್ಕೊಂತ ಹೋಗ್ಬೇಕಾಗ್ತೈತಿ. ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಸ್ವರೂಪ ಮತ್ತು ಅಗತ್ಯತೆಗಳು ಏನು ಅಂತಕ್ಕಂಥದನ್ನ ಬಹಳಷ್ಟು ಅದರದ ಆಳಾಗಲನ್ನು ನೋಡಿ ಅಧ್ಯಯನ ಮಾಡ್ಬೇಕಾಗ್ತೈತಿ. ಹಾಗಾಗಿ ಇಲ್ಲಿ ಆದ ಅಂಶಗಳನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ರಲ್ಲಿ ವಿಧಾನಗಳು ಅಂತಕ್ಕಂಥದ್ದು ಬರ್ತದೆ. ಅದರಲ್ಲಿ ವೀಕ್ಷಣಾ ವಿಧಾನ, ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ ಮತ್ತು ಆತ್ಮಾವಲೋಕನದ ವಿಧಾನಗಳು ಅಂತಕ್ಕಂಥ ಬರ್ತವೆ. ಈ ಏನು ಹಂತಗಳು ಏನಿದಾವಲ್ಲ, ಪ್ರತಿಯೊಂದು ಹಂತಗಳು ಕೂಡ ತಂದೆ ಆಗಿರ್ತಕ್ಕಂಥ ಒಂದಿಷ್ಟು ಅಂಶಗಳನ್ನ ಒಳಗೊಂಡಿರ್ತವೆ. ನಿಖರತೆ, ವಸ್ತುನಿಷ್ಠ ಅಂಶಗಳನ್ನ ಒಳಗೊಂಡಿರ್ತವೆ ಅಂತಕ್ಕಂಥದ್ದು. ಈಗ ಅಬ್ಸರ್ವೇಷನ್ ಮೆಥಡ್ ಅನ್ನೋದ್ರಲ್ಲಿ ಮತ್ತೆ 2 ಟೈಪ್ ಬರ್ತವೆ. ವ್ಯಕ್ತಿ ಅಧ್ಯಯನ ಅಂದ್ರೆ ಅದರದ ಹಂತಗಳು ಬರ್ತವೆ. ಪ್ರಾಯೋಗಿಕ ವಿಧಾನ, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂತ ಬರ್ತದೆ. ಇಟ್ ಇಸ್ ದಿ ಬೆಸ್ಟ್ ಮೆಥಡ್ ಇನ್ ದ ಸೈಕಾಲಜಿ, ಎಕ್ಸ್ಪೆರಿಮೆಂಟಲ್ ಮೆಥಡ್. ಅದರದ್ದು ಅರ್ಥ ಏನು, ಅದರದ ಗುಣ ಮತ್ತು ಅವಗುಣಗಳೇನು ಅಂತಕ್ಕಂಥ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಅಧ್ಯಯನ ಮಾಡ್ತೀವಿ. ಹಾಗೆ ಆತ್ಮಾವಲೋಕನದ ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂತ ಕರಿತೀವಿ ಅದಕ್ಕೆ. ಇಂಟ್ರಾಸ್ಪೆಕ್ಷನ್ ಮೆಥಡ್ ಇಟ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್. ಹೌ ಇಟ್ ವಿಲ್ ಹೆಲ್ಪ್ ಫಾರ್ ಅಸ್ ಅಂತ. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಗೆ ಈ ಇಂಟ್ರಾಸ್ಪೆಕ್ಷನ್ ಮೆಥಡ್ ಹೇಗೆ ಸಹಾಯ ಮಾಡ್ತೈತಿ, ಅದರ ಹಂತಗಳೇನು ಮತ್ತು ಅದರ ಪರಿಣಾಮಗಳೇನು ಅಂತ. ಸೊ ದೀಸ್ ಆರ್ ಆಲ್ ಮೆಥಡ್ಸ್ ಆಫ್ ಸೈಕಾಲಜಿ: ಅಬ್ಸರ್ವೇಷನ್ ಮೆಥಡ್, ಕೇಸ್ ಸ್ಟಡಿ ಮೆಥಡ್, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂಡ್ ಇಂಟ್ರಾಸ್ಪೆಕ್ಷನ್ ಮೆಥಡ್. ಸೊ ಎವ್ರಿ ಮೆಥಡ್ ಹ್ಯಾಸ್ ದೇರ್ ಓನ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್, and every method has their own steps or stages, so that you try to understand what include that and how can you pursue and how can we understand that. So before we should thoroughly study, then we can face the examination, friends. So that these are the very easiest method and very interesting method and very effective method. So ಇದನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಉದ್ದೇಶದಿಂದ ಇದನ್ನ ಕೊಟ್ಟಿದ್ದಾನೆ. ಸೊ ಎಲ್ಲ ಏನು ಶಿಕ್ಷಕ ಆಕಾಂಕ್ಷಿಗಳಿದಿರಲ್ಲ, ಇದ್ರ ಮೇಲೆ ಬಹಳಷ್ಟು ಫೋಕಸ್ ಮಾಡ್ಬೇಕಾಗ್ತೈತೆ ಅಂತಕ್ಕಂಥದ್ದು. BEd ನಲ್ಲಿ ನಾವು ಈ ವಿಧಾನಗಳನ್ನ ಕಲ್ತಿಲ್ಲ. ಯಾಕಂದ್ರೆ 1 year BEd ಕೋರ್ಸ್ ನಲ್ಲಿ ಇದ್ದಾಗ ಇವೆಲ್ಲ ಇದ್ದು, 2 ವರ್ಷದ BEd ಕೋರ್ಸ್ ಆದ್ಮೇಲೆ ಇವುಗಳು ಇಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಅದನ್ನ ಸ್ಪೆಸಿಫಿಕ್ ಆಗಿ
ಅಟೆನ್ಷನ್ ಕೊಟ್ಟು ಕಲಿಬೇಕಾಗ್ತೈತಿ. ಸೊ ಹಾಗಾಗಿ ಈ ಅಂಶಗಳನ್ನ ಇಲ್ಲಿ ಇಟ್ಟಿದ್ದಾನೆ. ಇವು ಇಲ್ಲದೆ ಹೋದ್ರೆ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಅಷ್ಟು ಎಫೆಕ್ಟಿವ್ ಆಗುದಿಲ್ಲ ಅಂತಕ್ಕಂಥದ್ದು. ಇಫ್ ಯು ವಾಂಟ್ ಟು ಬಿ ಅ ಎಫೆಕ್ಟಿವ್ ಟೀಚರ್, ವಿ ಶುಡ್ ನೌ ದ ಮೆಥಡ್ಸ್ ಆಫ್ ಸೈಕಾಲಜಿ. ಸೊ ಇವನ್ನ ಅರ್ಥನ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ದೇರ್ ಓನ್ ಪ್ರಾಬ್ಲಮ್ಸ್, every student has their own hidden talent. Teacher should identify that. If teacher identify that, teacher should know these methods. ಅರ್ಥ ಮಾಡ್ಕೋಬೇಕಾಗ್ತೈತಿ. ಹಾಗಾಗಿ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಳವಣಿಗೆ ಮತ್ತು ವಿಕಾಸ, ವೈಯಕ್ತಿಕ ಅಭಿವೃದ್ಧಿ, ಅರ್ಥ ತತ್ವಗಳು ಮತ್ತು ಅದರ ಆಯಾಮಗಳು ಅಂತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ದ ಎಜುಕೇಶನ್ ಸೈಕಾಲಜಿ ಆರ್ ಚೈಲ್ಡ್ ಡೆವಲಪ್ಮೆಂಟ್. ಸೊ ಮಗುವಿನ ಬೆಳವಣಿಗೆ ಹೆಂಗಾಗ್ತೈತಿ, ಮಗುವಿನ ವಿಕಾಸ ಹೆಂಗಾಗ್ತೈತಿ ಅಂತಕ್ಕಂಥದ್ದು. ಸೊ ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸ ತಂದೆ ಆಗಿರ್ತಕ್ಕಂಥ ವ್ಯತ್ಯಾಸಗಳನ್ನ ಒಳಗೊಂಡಿದೆ, ಡಿಫ್ರೆಂಟ್ ಮೀನಿಂಗ್ ಅನ್ನು ಒಳಗೊಂಡಿದೆ ಅಂತಕ್ಕಂಥ ತಿಳ್ಕೊಂಡಿರ್ಬೇಕು, ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಆದ್ರೆ ಇಲ್ಲಿ ಸ್ವಲ್ಪ ಡಿಟೇಲ್ ಆಗಿ ಹೋಗ್ತಾನ, ವೈಯಕ್ತಿಕ ಇಂಡಿವಿಜುವಲ್ ಡಿಫರೆನ್ಸಸ್ ಬಗ್ಗೆ ಹೋಗ್ತಾನ, ಆಮೇಲೆ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಅಂಡ್ ಗ್ರೋತ್ ಹೋಗ್ತಾನ, ಮತ್ತೆ ಅದರದ ಡೈಮೆನ್ಷನ್ಸ್ ಏನು ಅಂತಕ್ಕಂಥದನ್ನ ಹೋಗ್ತಾನೆ ಅಂತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಈ ಡೆವಲಪ್ಮೆಂಟಲ್ ಸ್ಟೇಜ್ಗಳಲ್ಲಿ 4-5 ವಿಧಗಳು ಬರ್ತಾವ. ಆ ವಿಧಗಳಿಗೆ ತಕ್ಕಂತೆ ಹೇಗೆ ಬದಲಾವಣೆಗಳಾಗ್ತಾವ ಅಂತಕ್ಕಂಥದ್ದು ಆಲ್ರೆಡಿ TET ಎಕ್ಸಾಮ್ ನಲ್ಲಿ ನಾವು ನೋಡಿದೀವಿ. ಅಡಲ್ಸೆನ್ಸ್ ಸ್ಟೇಜ್ ಮೇಲೆ 3 ಕ್ವಶನ್ ಅದಾವ. ಒಂದು ಕ್ವಶನ್ ಪೇಪರ್ ನಲ್ಲಿ ಈ ತಾರುಣ್ಯಾವಸ್ಥೆ ಅಂತ ಏನ್ ಹೇಳ್ತಾವಲ್ಲ ಅದ್ರ ಮೇಲೆ 3 ಕ್ವಶನ್ ಅದಾವ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಇದೆಲ್ಲ ಇಟ್ ಇಸ್ ವೆರಿ ಎಸೆನ್ಸಿಯಲ್ ಫಾರ್ ದ ಟೀಚರ್. ಹಾಗಾಗಿ ಇದ್ರ ಮೇಲೆ ಕ್ವಶನ್ ಬಹಳ ಕೇಳ್ತಾನ. ಈಗ ಆಲ್ರೆಡಿ ನೀವು TET ಎಕ್ಸಾಮ್ ನೋಡಿದಿರಿ, ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬಹಳಷ್ಟು ಇದಾವೆ ಅಂತಕ್ಕಂಥದ್ದು. ದೆನ್ ಬೆಳವಣಿಗೆ ಹಂತಗಳು ಅಂತಕ್ಕಂಥದ್ದು. ಈ ಹಂತಗಳು ಅಂತಕ್ಕಂಥ ತೆಗೆದುಕೊಂಡಾಗ ಆಲ್ರೆಡಿ ನಮ್ಗೆ ಗೊತ್ತಿದೆ, ಶೈಶವಾವಸ್ಥೆ, ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ, ಪ್ರೌಢಾವಸ್ಥೆ ಅಥವಾ ವಯಸ್ಕ ಅವಸ್ಥೆ ಅಂತಕ್ಕಂಥ ಕರೀತಾರೆ ಅಂತಕ್ಕಂಥದ್ದು. ಇಲ್ಲಿ ಆ ಒಂದು ವ್ಯವಸ್ಥೆಯೊಳಗ ಅದ ದೈಹಿಕ, ಬೌದ್ಧಿಕ, ಭಾಷೆ, ಸಾಮಾಜಿಕ ಮತ್ತು ಭಾವನಾತ್ಮಕ ಅಂಶಗಳು. ಸೊ ಇಲ್ಲಿ ಬರೀ ಇವಷ್ಟೇ ಹೆಸರಿಗಷ್ಟೇ ನಾವು ಹಂಗ್ ನೋಡುದಲ್ಲ, ಅವು ಪ್ರತಿಯೊಂದು ಅಂಶ ದೈಹಿಕವಾಗಿ ಹೆಂಗಿರ್ತತಿ, ಬೌದ್ಧಿಕವಾಗಿ ಹೆಂಗ್ ಬೆಳವಣಿಗೆ ಆಗ್ತೈತಿ, ಈ ಕಮ್ಯುನಿಕೇಶನ್ ಅಥವಾ ಸಂವಹನ, ಭಾಷೆ ಸಂವಹನ ಹೆಂಗಾಗ್ತೈತಿ, ಸಾಮಾಜಿಕ ಮತ್ತು ಭಾವನಾತ್ಮಕ ಅಂಶಗಳು ಅಂತಕ್ಕಂಥದ್ದು. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು, ಸೈಕಾಲಜಿ ಬಿಟ್ರೆ ಏನು ಇಲ್ಲ ಅಂತಕ್ಕಂಥ ಇಲ್ಲಿ ತಿಳ್ಕೊಬೇಕಾಗುತ್ತೆ. ನಾವು ಯಾವುದೇ ಒಂದು ವಿಷಯ ತೆಗೆದುಕೊಂಡ್ರೆ ಇಲ್ಲಿ ಸೈಕಾಲಜಿ ಇದ್ದೇ ಇರ್ತೈತಿ ಅಂತಕ್ಕಂಥದ್ದು. ಈ ಬೋಧನಾ ಕಲಿಕಾ ಪ್ರಕ್ರಿಯೆ ಒಳಗ ಮಗುವಿನ ವಿಕಾಸಕ್ಕೆ, ಮಗುವಿನ ಬೌದ್ಧಿಕ ವಿಕಾಸಕ್ಕೆ, ಮಗುವಿನ ಭಾಷೆ ಸಂವಹನಕ್ಕೆ ಹೇಗೆ ಆಗ್ತೈತಿ ಅಂತಕ್ಕಂಥದನ್ನ ತಿಳ್ಕೊಳ್ಳೋದಕ್ಕೆ ಇವುಗಳನ್ನ ಇಟ್ಟಿದಾನ. ಅದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಅದಕ್ಕೆ ಕ್ವಶನ್ಸ್ ಗೆ ಆನ್ಸರ್ ಮಾಡ್ಬೇಕಂತಂದ್ರೆ ನಾವ್ ಇದನ್ನ ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡ್ಬೇಕಾಗ್ತೈತಿ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನ ಓದ್ತಾ ಹೋಗ್ಬೇಕಾದ. ಬರೀ ಅವ್ರು ಕರೀತಾರ ನಾವು ಕರಿವಲ್ರು ಅನ್ನೋದು ವಿಚಾರ ಮಾಡಬಾರ್ದು, ಯಾವಾಗ ಕರಿತಾ ಅಂತಕ್ಕಂಥ ವಿಚಾರ ಮಾಡಬಾರ್ದು. ಸೊ ಈ ವಿಷಯದ ಮೇಲೆ ಫೋಕಸ್ ಮಾಡ್ಬೇಕು ಅಂತಕ್ಕಂಥದ್ದು. ದೆನ್ ಶೈಶವಾವಸ್ಥೆಯಿಂದ ಹದಿಹರೆಯದವರೆಗೆ ಬೆಳವಣಿಗೆ ಪ್ರಯತ್ನಗಳ ಹಂತಗಳು ಅಂತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಮಗುವಿನ ವಿಕಾಸ ಚೈಲ್ಡ್ ಇನ್ಫ್ಯಾನ್ಸಿ ಸ್ಟೇಜ್ ಇಂದ ಸ್ಟಾರ್ಟ್ ಆಗ್ತೈತಿ ಅಂತಕ್ಕದ್ದು. ದೆನ್ ಅಡೋಲೆಸೆನ್ಸ್ ಸ್ಟೇಜ್ ವರೆಗೆ ಹೇಗೆ ಸಾಕ್ತೈತಿ, ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟಲ್ ಎಫರ್ಟ್ಸ್ ಆರ್ ಸ್ಟೇಜಸ್, ಅದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಹಾಗಾಗಿ ಈ ಅಂಶವನ್ನು ಇಟ್ಟಿರೋದ್ರಿಂದ ಇದು ಬಹಳಷ್ಟು ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಅಂಶ ಆಗಿರೋದ್ರಿಂದ ಈ ಅಂಶಗಳನ್ನ ಇಟ್ಟಿದ್ದಾನೆ ಅಂತಕ್ಕಂಥ. ಯಾಕಂದ್ರೆ ಶಿಕ್ಷಕ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಅಧ್ಯಯನ ಮಾಡ್ಬೇಕಾಗ್ತದೆ, ಅದನ್ನ ಅರ್ಥ ಮಾಡ್ಕೊಂಡು ಬೋಧನೆ ಮಾಡ್ಬೇಕಾಗ್ತದೆ, ಅದರ ಆಧಾರದ ಮೇಲೆ ಕಲಿಕೆ ಇರ್ತೈತಿ ಅಂತಕ್ಕಂಥದ್ದು. ಹಾಗಾಗಿ ಶೈಶವಾವಸ್ಥೆಯಿಂದ ಹೇಗೆ ಬೆಳವಣಿಗೆ ಆಗ್ತೈತೆ ಅಂತ ತಿಳ್ಕೋದಕ್ಕೋಸ್ಕರ ಇದನ್ನ ಇಟ್ಟಿದ್ದಾನೆ ಅಂತಕ್ಕಂಥದ್ದು. ದೆನ್ ಬಾಲ್ಯಾವಸ್ಥೆ ಅಂದ್ರೆ ಏನು, ಅದರ ಅರ್ಥ ಏನು ಮತ್ತು ಅದರ ಗುಣಲಕ್ಷಣಗಳೇನು, ಮಕ್ಕಳ ಬೆಳವಣಿಗೆಯಲ್ಲಿ ಭೌತಿಕ, ಮಾನಸಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ಬೆಳವಣಿಗೆ ಅಂತಕ್ಕಂಥದ್ದು. ಸೊ ಎಷ್ಟು ಸೂಕ್ಷ್ಮತೆ ಇದೆ ಸೈಕಾಲಜಿ ಒಳಗ ಅಂತ ಕೇಳಿದ್ರೆ, ಮಗುವಿನ ಬಾಲ್ಯಾವಸ್ಥೆಯೊಳಗ ಅದರ ಅರ್ಥ ಏನು, ಅದರ ಗುಣಲಕ್ಷಣಗಳೇನು, ಮತ್ತೆ ಮಕ್ಕಳ ಬೆಳವಣಿಗೆಯಲ್ಲಿ ಭೌತಿಕವಾಗಿರ್ತಕ್ಕಂಥ ಅಂದ್ರೆ ಬೌದ್ಧಿಕವಾಗಿರ್ತಕ್ಕಂಥ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಅಂತ ಅರ್ಥ, ಮೆಂಟಲ್ ಡೆವಲಪ್ಮೆಂಟ್ ಅಂತ ಅರ್ಥ, ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಅರ್ಥ. ಇವುಗಳು ಜೊತೆಗೆ ಸೆನ್ಸರಿ ಸಂವೇಗಾತ್ಮಕ ಬೆಳವಣಿಗೆಗಳು ಹೇಗೆ ಆಗ್ತವೆ ಅಂತಕ್ಕಂಥದ್ದು. ಸೊ ಇದೆಯಲ್ಲ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ. ಯಾಕಂತಂದ್ರೆ ಒಂದು ಮಗುವಿನ ಕಲಿಕೆ ಪರಿಣಾಮಕತ್ವ ಮಗುವಿನ ಭೌತಿಕ, ಮಾನಸಿಕ ಮತ್ತು ಸಾಮಾಜಿಕ ಮತ್ತು ಸಂವೇಗಾತ್ಮಕ ಬೆಳವಣಿಗೆ ಮೇಲೆ ಇದೆ ಅಂತಕ್ಕಂಥದನ್ನ ತಿಳ್ಕೊಂಡ್ರೆ ಒಬ್ಬ ಪರಿಣಾಮಕಾರಿ ಶಿಕ್ಷಕ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಶಿಕ್ಷಕರಾಗಿರ್ತಕ್ಕಂಥವ್ರು ಇದ್ರ ಮೇಲೆ ಗಮನ ಹರಿಸಬೇಕು. ಅಪ್ಕಮಿಂಗ್ ಟೀಚರ್ ಶುಡ್ ನೌ ದ ಡೆವಲಪ್ಮೆಂಟಲ್ ಸ್ಟೇಜಸ್ ಆಫ್ ದ ಚೈಲ್ಡ್ ಅಂತಕ್ಕಂಥ ತಿಳ್ಕೊಂಡಾಗ ಅವನ್ ಮಾತ್ರ ಪರಿಣಾಮಕಾರಿ ಶಿಕ್ಷಕ ಆಗಕ್ ಸಾಧ್ಯತೆ ಇದೆ. ಪರಿಣಾಮಕಾರಿ ಶಿಕ್ಷಕ ಆಗುವುದಕ್ಕೋಸ್ಕರ ಪರೀಕ್ಷೆಯನ್ನ ಎದುರಿಸಬೇಕಾಗ್ತದೆ. ಆ ಒಂದು ಡೈಮೆನ್ಷನ್ ನಾವು ವಿಚಾರ ಮಾಡಿ ಅಧ್ಯಯನ ಮಾಡಿದ್ದೆ ಆದ್ರೆ ಪರೀಕ್ಷೆ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳಕ್ಕೆ ಸಾಧ್ಯತೆ ಇದೆ. ಜೊತೆಗೆ ನಾವು ನೇಮಕಾತಿಯನ್ನು ಹೊಂದಲಿಕ್ಕೂ ಕೂಡ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಎಸ್, ಮತ್ತೆ ಎಷ್ಟರ ಮಟ್ಟಿಗೆ
ಸಿಲೆಬಸ್ ಅನ್ನು ಫ್ರೇಮ್ ಮಾಡಿದಾನೆ ಅಂತ ತೆಗೆದುಕೊಂಡಾಗ ನೋಡಿ ನೆಕ್ಸ್ಟ್ ಅಂಶ, ಮಗುವಿನ ಬೆಳವಣಿಗೆಯ ಹಾದಿಯಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ವ್ಯವಸ್ಥೆ, ಮಗುವಿನ ಮೇಲೆ ವೈವಿಧ್ಯತೆ ಮತ್ತು ವಿವಿಧತೆಯ ಪ್ರಭಾವ, ಬಾಲ್ಯಾವಸ್ಥೆಯ ಕೊನೆಯ ಹಂತ ಅಂತ ಕೇಳ್ತಾನೆ. ಸೊ ನೋಡ್ರಿ ಸಿಲೆಬಸ್ ಹೆಂಗ್ ಫ್ರೇಮ್ ಮಾಡ್ತಾರ ಅಂತ ತೆಗೆದುಕೊಂಡಾಗ ಎಷ್ಟು ಆಳಕ್ಕೆ ಇಳಿದು ಈ ಸಿಲೆಬಸ್ ಅನ್ನು ಫ್ರೇಮ್ ಮಾಡಿದಾರ ಅಂತಕ್ಕಂಥ ಅರ್ಥ ಮಾಡ್ಕೊಂಡಾಗ ಇಲ್ಲಿ ಎಷ್ಟು ಮಟ್ಟಿಗೆ ನಾವು ಮಗುವಿನ ಬೆಳವಣಿಗೆ ಹಂತಗಳಿದಾವೆ, ಆ ಬೆಳವಣಿಗೆಯಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ವ್ಯವಸ್ಥೆ ಹೆಂಗಿರ್ತೈತಿ, ಆ ಮತ್ತೆ ಮಗುವಿನ ಮೇಲೆ ಅದು ವೈವಿಧ್ಯತೆ ಮತ್ತು ವಿವಿಧತೆಯ ಪ್ರಭಾವ, ಬಾಲ್ಯಾವಸ್ಥೆಯ ಕೊನೆ ಹಂತ. ಇದು ಎಷ್ಟರ ಮಟ್ಟಿಗೆ ನಾವು ತಿಳ್ಕೊಬೇಕಂತಂದ್ರೆ ಒಂದು ಮಗುವಿನ ವಿಕಾಸ ಬಾಲ್ಯಾವಸ್ಥೆ ಪ್ರಾರಂಭಿಕ ಹಂತ ಮತ್ತು ಕೊನೆಯ ಹಂತ. ಇಲ್ಲಿ ಎರಡು ವಿಧಗಳನ್ನು ಮಾಡ್ತಾನೆ. ಏನು? ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ. ಉತ್ತರ ಬಾಲ್ಯಾವಸ್ಥೆ ಒಳಗೆ ಮಗುವಿನ ಕೊನೆ ಹಂತ ಅಂತಕ್ಕಂಥ ಬರುತ್ತೆ. ಅದನ್ನೆಲ್ಲವನ್ನು ಕೂಡ ಇಲ್ಲಿ ಅಧ್ಯಯನ ಮಾಡ್ಬೇಕಾಗ್ತೈತಿ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ನಾವು ಸ್ಟಡಿ ಮಾಡಿ ಗಮನ ಹರಿಸಿದ್ದೆ ಆದ್ರೆ ನಾವೇನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ, ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದರ ಬಗ್ಗೆ ಗಮನ ಹರಿಸ್ರಿ ಅಂತ. ದೆನ್ ಹದಿಹರಿಯದವರು ಅಂತ ಅಂದ್ರೆ ಅಡೋಲೆಸೆಂಟ್ಸ್ ಅಂತ ಅರ್ಥ, ತಾರುಣ್ಯಾವಸ್ಥೆ ಅಂತ ಅರ್ಥ, ಕೌಮಾರ್ಯಾವಸ್ಥೆ ಅಂತ ಅರ್ಥ. ಅದನ್ನ ಇಲ್ಲಿ ಅಳವಡಿಸಿದ್ದಾರೆ. ಹದಿಹರೆಯದ ಅರ್ಥ ಏನು? ಸೊ ನಾವು ಸುಮ್ಮನೆ ಮಾತಾಡೋದಕ್ಕೂ ಸೈಕಾಲಜಿಕಲ್ ಮಾತಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. 18 ವರ್ಷ ಆದ್ರೆ ವಯಸ್ಕರು ಅಂತ ಅನ್ನೋದಕ್ಕಿಂತ ಇಲ್ಲಿ ಅವರ ಗುಣಲಕ್ಷಣಗಳೇನು, ಅವರ ಸಮಸ್ಯೆಗಳೇನು, ಮತ್ತ ಅವ್ರ ಗುಣಲಕ್ಷಣಗಳೇನು, ಆ ಮಕ್ಕಳ ಬೆಳವಣಿಗೆ ಆಯಾಮಗಳು ಯಾವ್ಯಾವು ಅಂತ, ಯಾವ್ಯಾವ ದೃಷ್ಟಿಕೋನದಲ್ಲಿ ಹದಿಹರೆಯದವರ ಬೆಳವಣಿಗೆ ಆಗ್ತೈತೆ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡಿದಾಗ ನಮಗೆ ಪರೀಕ್ಷೆ ಒಳಗೆ ಚೆನ್ನಾಗಿ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಶಿಕ್ಷಕರಾಗಿ ನಾವು ಮಕ್ಕಳನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆ. ಶಿಕ್ಷಕರು ಮಕ್ಕಳನ್ನ ಅರ್ಥ ಮಾಡ್ಕೊಂಡಾಗನೇ ಬೋಧನೆ ಅಂತಕ್ಕಂಥದ್ದನ್ನ ಪರಿಣಾಮಕಾರಿಯಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಮನೋವಿಜ್ಞಾನ ವಿಷಯವನ್ನ ಅಷ್ಟು ಡೀಪ್ ಆಗಿ ತಗೋಬೇಕು ನಾವು ಅಂತಕ್ಕಂಥದ್ದು. ದೆನ್ ಹದಿಹರೆಯದವರ ಸಮಸ್ಯೆಗಳು, ಪ್ರಾಬ್ಲಮ್ಸ್ ಆಫ್ ಅಡೋಲೆಸೆನ್ಸ್. ದೆನ್ ಭಾವನಾತ್ಮಕ ಅಡಚಣೆಗಳು, ಸಮ್ ಎಮೋಷನಲ್ ಇಂಬ್ಯಾಲೆನ್ಸ್ ಇರ್ತವೆ, ಹರ್ಡಲ್ಸ್ ಇರ್ತವೆ, ಎಮೋಷನಲ್ ಹರ್ಡಲ್ಸ್ ಇರ್ತವೆ. ಆಮೇಲೆ ಅವು ಎಷ್ಟು ಮಟ್ಟಿಗೆ ಡೇಂಜರಸ್ ಆಗಿರ್ತವೆ ಅಂತಕ್ಕಂಥದ್ದು. ದ ಬಿಹೇವಿಯರಲ್ ಪ್ರಾಬ್ಲಮ್ಸ್, ವರ್ತನಾ ಸಮಸ್ಯೆಗಳು ಹೆಂಗಿರ್ತವೆ ಅಂತಕ್ಕಂಥದ್ದು. ಆಮೇಲೆ ಮಾದಕ ದ್ರವ್ಯ ವ್ಯಸನ ಮತ್ತು ನಿಂದನೆ. ಸೊ ಅಟ್ ದ ಟೈಮ್ ಆಫ್ ಅಡೋಲೆಸೆನ್ಸ್ so many hurdles are there and so many emotional imbalances are there. ಭಾವನಾತ್ಮಕವಾಗಿ ಬಹಳಷ್ಟು ಅಸಮತೋಲನ ಇರ್ತದೆ. ಅದನ್ನ ಅಧ್ಯಯನ ಮಾಡ್ಬೇಕಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾವು ನೋಡಿದೀವಿ ಟಿ ಪರೀಕ್ಷೆ ಒಳಗೆ ಇದ್ರ ಮೇಲೆನೆ ಕ್ವಶನ್ಸ್ ಇದಾವೆ. ಹೀರೋಯಿಸಮ್, ನಾಯಕತ್ವದ ಗುಣಗಳು ಎಲ್ಲಿ ಬರ್ತವೆ ಅಂತಕ್ಕಂಥ ಹದಿಹರೆಯದಲ್ಲಿ ಬರ್ತವೆ. ಅವುಗಳು ಎಷ್ಟು ಮಟ್ಟಿಗೆ ಸಮಸ್ಯೆಗಳಾಗ್ತವೆ ಅಂತಕ್ಕಂಥದ್ದು. ಆಮೇಲೆ ಬೆದರಿಕೆ, ಮಾನಸಿಕ ಸ್ವಾಸ್ಥ್ಯ ಮತ್ತು ಈ ಸಂಗತಿಗಳ ನಿರ್ವಹಣೆಯಲ್ಲಿ ಶಿಕ್ಷಕರ ಪಾತ್ರ ಏನು ಅಂತ. ಸೊ ಯಾಕೆ ಇದೊಂದು ವಿಷಯ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ ನಾನು ಪದೇ ಹೇಳ್ತಾ ಇದ್ದೇನೆ ನಾನು. ಈಗ ಮಕ್ಕಳು ಎಲ್ಲಿ ಹಾದಿ ತಪ್ತಾರ, ಮಕ್ಕಳು ಯಾಕೆ ಪ್ರಾಬ್ಲಮೆಟಿಕ್ ಆಗ್ತಾರ, ಅಟ್ ದ ಟೈಮ್ ಆಫ್ ಅಡೋಲೆಸೆನ್ಸ್ ಸ್ಟೇಜ್ ದೇ ಆರ್ ವೆರಿ ಗುಡ್. ವೆನ್ ದೇ ಆರ್ ಎಂಟರ್ ದ ಅಡೋಲೆಸೆನ್ಸ್ ಸ್ಟೇಜ್, ಯಾವಾಗ ಅವರು ಹದಿಹರೆಯಕ್ಕೆ ಬರ್ತಾರ ಅವಾಗ ದೀಸ್ ಪ್ರಾಬ್ಲಮ್ಸ್ ಆರ್ ದೇರ್. ಈಗ ಮಾದಕಾವಸ್ಥೆ, ಅಡಿಕ್ಷನ್ ಅಂತ ಬರ್ತದೆ, ಅವೆಲ್ಲವೂ ಕೂಡ ಪ್ರಾಬ್ಲಮ್ ಆಗುದೇ ಅಲ್ಲಿ. ಅದನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಕ್ವಾಲಿಟಿಗಳು ಶಿಕ್ಷಕರಲ್ಲಿ ಬರ್ತಲಿ, ಅವ್ರ ನೇಚರ್ ಗೊತ್ತಾಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಇದನ್ನ ಹಚ್ಚಿದಾನ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಕ್ಕಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಮಕ್ಕಳ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ಶಿಕ್ಷಕ ನೇಮಕಾತಿ ಪರೀಕ್ಷೆಯ ಒಳಗ ಇದನ್ನ ಹಚ್ಚಿದ ಎಷ್ಟು ಸೂಕ್ತ ಅನ್ನೋದನ್ನ ನಾವಿಲ್ಲಿ ವಿಚಾರ ಮಾಡ್ಬೇಕಾಗ್ತೈತಿ ಅಂತ. ದೆನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಲರ್ನಿಂಗ್, ಕಲಿಕೆ ಅರ್ಥ ಮತ್ತು ಕಲಿಕಾ ಲಕ್ಷಣಗಳು ಅಂತಕ್ಕಂಥದ್ದು. ಮೀನಿಂಗ್ ಆಫ್ ದ ಲರ್ನಿಂಗ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲರ್ನಿಂಗ್. ಸೊ ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶ. ಕಲಿಕೆ ಅಂದ್ರೆ ಏನು, ಕಲಿಕೆಯ ವ್ಯಾಖ್ಯಾನಗಳೇನು, ಕಲಿಕೆಯ ಗುಣಲಕ್ಷಣಗಳೇನು ಅಂತ. ಯಾಕಂದ್ರೆ ಒಬ್ಬ ಶಿಕ್ಷಕರಾಗ್ಲಿಕ್ಕೆ ಹೊರಟಿರ್ತಕ್ಕಂಥ ನೀವುಗಳು ಅಥವಾ ನಾವುಗಳು ಕಲಿಕೆ ಅಂದ್ರೆ ಏನು, ಕಲಿಕೆಯ ಗುಣಲಕ್ಷಣ ಫಸ್ಟ್ ಅರ್ಥ ಮಾಡ್ಕೋಬೇಕು. ದಟ್ ಇಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ದ ಕಾನ್ಸೆಪ್ಟ್ ಆಫ್ ಲರ್ನಿಂಗ್. ಫಸ್ಟ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲರ್ನಿಂಗ್ ಅಂಡ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನಿಂಗ್. ಅದ್ರ ಮೇಲೆ ಬಹಳಷ್ಟು ಕ್ವಶನ್ಸ್ ಇರ್ತವೆ, ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ದೆನ್ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ. ಲರ್ನಿಂಗ್ ಅಂತ ಸುಮ್ಮನೆ ಕರೆಯಂಗಿಲ್ಲ. ಸೊ ಒಂದು ಕ್ಲಾಸ್ ರೂಮ್ ಇಸ್ ದೇರ್, ಸಮ್ ಸ್ಟೂಡೆಂಟ್ಸ್ ಆರ್ ಎವರೇಜ್, ಸಮ್ ಸ್ಟೂಡೆಂಟ್ಸ್ ಆರ್ ಬಿಲೋ ಎವರೇಜ್, ಸಮ್ ಸ್ಟೂಡೆಂಟ್ಸ್ ಆರ್ ಗಿಫ್ಟೆಡ್. ಸೊ ಇದಕ್ಕೆ ಏನ್ ಕಾರಣ ಅಂತಕ್ಕಂಥದ್ದು, ಅದಕ್ಕೆ ಮ್ಯಾಚುರಿಟಿ ಅಂತಕ್ಕಂಥ ಕಾರಣ ಆಗುತ್ತೆ, ಮೋಟಿವೇಶನ್ ಅಂತಕ್ಕಂಥ ಕಾರಣ ಆಗುತ್ತೆ, ಅಟೆನ್ಷನ್ ಅಂತಕ್ಕಂಥ ಕಾರಣ ಆಗುತ್ತೆ, ಮತ್ತು ಇವುಗಳು ಹೇಗೆ ಪ್ರಭಾವ ಬೀರ್ತವೆ, ಶೈಕ್ಷಣಿಕ ಪರಿಣಾಮಗಳು ಅಥವಾ ಪ್ರಭಾವಗಳು ಅಂತಕ್ಕಂಥದ್ದನ್ನ ಇಲ್ಲಿ ಕಲಿತೀವಿ ನಾವು ಅಂತಕ್ಕಂಥದ್ದು. ದೆನ್
ವೆರಿ ಮಚ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಲಿಕಾ ಸಿದ್ಧಾಂತಗಳು ಅಂತ. ಯಾಕಂತಂದ್ರೆ ವಿತೌಟ್ ದಿಸ್ ದ ಸೈಕಾಲಜಿ ಇಸ್ ಮೀನಿಂಗ್ಲೆಸ್, ಎಜುಕೇಶನ್ ಸೈಕಾಲಜಿ ಇಸ್ ಮೀನಿಂಗ್ಲೆಸ್. ಯಾಕಂದ್ರೆ ಕಲಿಕಾ ಸಿದ್ಧಾಂತಗಳು ಅದರ ಆಧಾರದ ಮೇಲೆ ಕಲಿಕೆ ಸಾಕ್ತಾ ಹೋಗ್ತೈತಿ, ಅದನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಸೊ ಆಲ್ರೆಡಿ ವಿ ನೋ ಪ್ರಯೋಗ ಮತ್ತು ದೋಷ, ಇದಕ್ಕೆ ಪ್ರಯತ್ನ ಮತ್ತು ಪ್ರಮಾದ ದೋಷ ಕಲಿಕೆ ಅಂತ ಕರೀತಾರೆ. ಇದಕ್ಕೆ ಇಲ್ಲಿ ಪ್ರಯೋಗ ಮತ್ತು ದೋಷ ಅಂತ ಬಳಸಿದ ನಾವ, ಇದಕ್ಕೆ ಪ್ರಯತ್ನ ಮತ್ತು ಪ್ರಮಾದ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಕರೀತಾರೆ. ಥಾರಂಡೈಕನ್ ಮೆಥಡ್ ಇದು. ಥಾರಂಡೈಕನ್ ಏನಂತ ಕರಿತೀವಿ ನಾವು? ಫಾದರ್ ಆಫ್ ಮಾಡರ್ನ್ ಎಜುಕೇಶನಲ್ ಸೈಕಾಲಜಿಸ್ಟ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಈ ಒಂದು ಥಿಯರಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಫಂಡಮೆಂಟಲ್ ಥಿಯರಿ ಆಫ್ ದ ಲರ್ನಿಂಗ್ ಅಂತ ಕರಿತೀವಿ ನಾವು. ಯಾಕಂದ್ರೆ ಇಟ್ ಹ್ಯಾಸ್ ಬೇಸಿಕಲಿ 3 ಪ್ರಿನ್ಸಿಪಲ್ಸ್ ಅಂಡ್ ಸೆಕೆಂಡರಿ ಅಂಡ್ ಪ್ರೈಮರಿ ಲಾಸ್ ಅಂತ ಇದಾವೆ ಇದರಲ್ಲಿ. ಅದನ್ನೆಲ್ಲ ನಾವು ಕಲಿಬೇಕಾಗ್ತದೆ, ಅದಕ್ಕಿಂತ ತಿಳ್ಕೊಬೇಕು. ಸುಮ್ಮನೆ ನಾವು ಬ್ಲೈಂಡ್ ಆಗಿ ಅಧ್ಯಯನ ಮಾಡೋದಲ್ಲ. ಪ್ರೈಮರಿ ಲಾಸ್ ಇದಾವೆ, ಸೆಕೆಂಡರಿ ಲಾಸ್ ಇದಾವೆ. ಒಂದೊಂದ್ಸರಿ ಬಿ ಎಡ್ ನಲ್ಲಿ ಬರೀ ಪ್ರೈಮರಿ ಲಾಸ್ ಅಷ್ಟೇ ಕಲ್ತಿರ್ತೇವೆ, ಸೆಕೆಂಡರಿ ಲಾಸ್ ಕಲ್ತಿರಂಗಿಲ್ಲ. ಸೊ ಹಾಗೆ ಎರಡೂ ಇಲ್ಲಿ ಕಲಿಬೇಕಾಗ್ತದೆ. ದೆನ್ ಶಾಸ್ತ್ರೀಯ ಮತ್ತು ಅನುಬಂಧಿತ ಕಲಿಕೆ ಅಂತ ಕರೀತಾರೆ. ಶಾಸ್ತ್ರೀಯ ಅನುಬಂಧ ಕಲಿಕೆ ಅಂತ ಕರೀತಾರೆ ಇದಕ್ಕೆ ಇಂಗ್ಲಿಷ್ ನಲ್ಲಿ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂತ ಕರೀತಾರೆ. ಇದು ಫಾವ್ಲೋನ್ ಥಿಯರಿ, ಒನ್ ಆಫ್ ದ ಬ್ಯೂಟಿಫುಲ್ ಥಿಯರಿ ಇನ್ ದ ಸೈಕಾಲಜಿ ರಿಲೇಟೆಡ್ ಟು ದ ಲರ್ನಿಂಗ್. ಸೊ ದಟ್ ಶಾಸ್ತ್ರೀಯ ಮತ್ತು ಅನುಬಂಧ ಕಲಿಕೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂತಾರ. ಫಾವ್ಲೋ ನಾಯಿ ಮೇಲೆ ಪ್ರಯೋಗ ಮಾಡಿದ್ದು ಹೇಗೆ ಅದನ್ನ ಶಿಕ್ಷಣಕ್ಕೆ ಅದನ್ನ ಅಳವಡಿಸಿದ ಮತ್ತು ಅದರ ಪರಿಣಾಮಗಳು ಅಂತಕ್ಕಂಥದ್ದನ್ನ ಇಲ್ಲಿ ಕಲಿತೀವಿ ನಾವು ಅಂತಕ್ಕಂಥದ್ದು. ಸೊ ಫ್ರೆಂಡ್ಸ್, ಬಹಳ ಸೂಕ್ಷ್ಮತೆಯಿಂದ ಅಧ್ಯಯನ ಮಾಡ್ಕೊಂತ ಹೋದ್ರೆ ಮಾತ್ರ ನಾವು ಏನಾದ್ರೂ ಸಾಧನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಟಫೆಸ್ಟ್ ಕಾಂಪಿಟೇಷನ್ ಇರ್ತೈತಿ. ಆ ಕಾಂಪಿಟೇಷನ್ ಅಲ್ಲಿ ನಾವು ಏನಾದ್ರೂ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತಂದ್ರೆ ವಿ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ಸ್, ಅಂದ್ರೆ ಗೊತ್ತಾಗ್ತೈತಿ ಅಂತಕ್ಕಂಥದ್ದು. ದೆನ್ ಕೋಲರ್ ಥಿಯರಿ, ಇದಕ್ಕೆ ಇನ್ಸೈಟ್ಫುಲ್ ಲರ್ನಿಂಗ್ ಥಿಯರಿ ಅಂತ ಕರೀತಾರೆ, ಒಳನೋಟ ಕಲಿಕೆ ಅಂತ ಕರೀತಾರೆ. ಸೊ ಚಿಂಪಾಂಜಿ ಮೇಲೆ ಮಾಡಿದ ಪ್ರಯೋಗ ಅದು ಬಹಳಷ್ಟು ಒನ್ ಆಫ್ ದಿ ಬೆಸ್ಟ್ ಥಿಯರಿ ಇನ್ ದ ಎಜುಕೇಶನಲ್ ಸೈಕಾಲಜಿ ಅಂತಕ್ಕಂಥದ್ದು. ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ಮಕ್ಕಳಿಗೆ ಹೆಂಗ್ ಕೊಡಬೇಕು, ಇಡಿಯಾಗಿ ಕೊಡ್ಬೇಕಾ ಬಿಡಿಯಾಗಿ ಕೊಡ್ಬೇಕಂತಕ್ಕಂಥದ್ದು. ಇಲ್ಲಿ ಕೋಲರ್ ಥಿಯರಿದ ಮೇನ್ ಥೀಮ್ ಏನಪ್ಪಾ ಅಂತಂದ್ರೆ ಹೋಲ್ ಟು ಪಾರ್ಟ್, ಇಡಿಯಿಂದ ಬಿಡಿಗೆ ಅಂತಕ್ಕಂಥದ್ದು ಅದರ ಮೇನ್ ಕಾನ್ಸೆಪ್ಟ್. ದೆನ್ ಒಳನೋಟ ಕಲಿಕೆ. ಆಮೇಲೆ ಬಂಡೂರಾಸ್ ಸೋಷಿಯಲ್ ಲರ್ನಿಂಗ್ ಥಿಯರಿ, ಸಾಮಾಜಿಕ ವಾತಾವರಣದಲ್ಲಿ ಮಕ್ಕಳ ಕಲಿಕೆ ಹೇಗೆ ಸಾಗಬೇಕು ಅಂತಕ್ಕಂಥದ್ದು ಬಂಡೂರಾರವರ ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸಿದ್ಧಾಂತ. ಇದನ್ನ ನಾವು ಬಿ ಎಡ್ ನಲ್ಲಿ ಕಲ್ತಿರ್ತೀರಿ, ಬಟ್ ಇಲ್ಲಿ ಅದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಆಳಕ್ಕೆ ಹೋಗಿ ಇಳಿದು ಅಧ್ಯಯನ ಮಾಡಿದ್ದೆ ಆದ್ರೆ ನಾವು ಅತಿ ಹೆಚ್ಚಿನ ಸಾಧನೆಯನ್ನ, ಅತಿ ಹೆಚ್ಚಿನ ಒಂದು ಪರಿಣಾಮವನ್ನು ತೋರಿಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ದೆನ್ ಇಲ್ಲಿ ವಿಶೇಷ ಗಮನ ನೀಡಬೇಕಾದ ಮಕ್ಕಳು ಅಂತ. ಈಗ ಮಕ್ಕಳು ಒಂದು ವರ್ಗ ಕೋಣೆ ಅಂದ್ಮೇಲೆ ವೆರೈಟಿ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ, ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಅಂತ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ಟೀಚರ್ ಶುಡ್ ಬಿ ಪರ್ಫೆಕ್ಟ್ ಫಸ್ಟ್. ಸೊ ಟೀಚರ್ ಪರ್ಫೆಕ್ಟ್ ಆಗ್ಬೇಕಂತಂದ್ರೆ ಇದು ಗೊತ್ತಿರಬೇಕು ಅಂತ. ಅದಕ್ಕೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಏನಂದ್ರೆ ವಿ ಕೆನಾಟ್ ಥಿಂಕ್ ಆಫ್ ಎಜುಕೇಶನ್ ವಿತೌಟ್ ಸೈಕಾಲಜಿ ಅಂತ. ವಿ ಕೆನಾಟ್ ಥಿಂಕ್ ಆಫ್ ಎಜುಕೇಶನ್ ವಿತೌಟ್ ಸೈಕಾಲಜಿ ಅಂದ್ರೆ ಮನೋವಿಜ್ಞಾನದ ಸಹಾಯ ಇಲ್ಲಾರ್ದೆ ಶಿಕ್ಷಣವನ್ನ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಅಂತ. ಯಾಕಂತ ಕೇಳಿದ್ರೆ ಶಿಕ್ಷಕ ವಿದ್ಯಾರ್ಥಿಗಳ ಮುಂದೆ ನಿಂತಾಗ ಹಲವಾರು ರೀತಿಯ ವಿದ್ಯಾರ್ಥಿಗಳು ಇರ್ತಾರೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ, ಅಂಡ್ ಎವ್ರಿ ಸ್ಟೂಡೆಂಟ್ಸ್ ಹ್ಯಾಸ್ ದೇರ್ ಓನ್ ಹಿಡನ್ ಟ್ಯಾಲೆಂಟ್ ಅಂಡ್ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರತಿಭಾನ್ವಿತ, ಗಿಫ್ಟೆಡ್, ಕ್ರಿಯೇಟಿವ್, ಸೃಜನಾತ್ಮಕ, ದೆನ್ ಎಜುಕೇಶನಲ್ ಬ್ಯಾಕ್ವರ್ಡ್ ಚಿಲ್ಡ್ರನ್ ಅಂತ, ವಿಶೇಷವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವಿಶೇಷ ಕಲಿಕಾ ಸಾಮರ್ಥ್ಯ ಹೊಂದಿರುವ ಮಕ್ಕಳ ಲಕ್ಷಣಗಳು ಮತ್ತು ಅವರಿಗಾಗಿ ಇರುವ ಶೈಕ್ಷಣಿಕ ಕಾರ್ಯಕ್ರಮಗಳು. ಸೊ ನೋ ಒನ್ ಸ್ಟೂಡೆಂಟ್ಸ್ ಆರ್ ಸೇಮ್, ಎಲ್ಲಾ ವಿದ್ಯಾರ್ಥಿಗಳು ಒಂದೇ ತರ ಇರೋದಿಲ್ಲ. ಹಾಗಾಗಿ ಈ ತರದ ವಿದ್ಯಾರ್ಥಿಗಳನ್ನ ಶಿಕ್ಷಕ ಎವ್ರಿ ಕ್ಲಾಸ್ ನಲ್ಲಿ ನೋಡ್ತಾನೆ. ಸೊ ಅವಾಗ ಗಿಫ್ಟೆಡ್ ಸ್ಟೂಡೆಂಟ್ಸ್ ಗೆ ಯಾವ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಬೇಕು, ಟೀಚಿಂಗ್ ಮೆಥಡ್ಸ್ ಅನ್ನು ಯೂಸ್ ಮಾಡಬೇಕು. ಸೃಜನಶೀಲ ಮಕ್ಕಳು, ಕ್ರಿಯೇಟಿವ್ ಚಿಲ್ಡ್ರನ್ಸ್ ಗೆ ಹೇಗೆ ನಾವು ಬೋಧನೆ ಮಾಡಬೇಕು ಅಂತಕ್ಕಂಥದ್ದು. ನಿಮಗೆ ಒಂದ್ಸರಿ ಕ್ವಶನ್ ಬರ್ತೇನು, ಬ್ರೇನ್ ಸ್ಟಾರ್ಮಿಂಗ್ ಟೆಕ್ನಿಕ್ಸ್ ಅನ್ನ ಯಾವ ಮಕ್ಕಳಿಗೆ ಯೂಸ್ ಮಾಡ್ತೀವಿ ಅಂತ ಸುಮಾರು ಸರಿ ಕ್ವಶನ್ ಬಂದೈತಿ. ಸೊ ಅವಾಗ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೋದಾಗ ಅದಕ್ಕೆ ಉತ್ತರ ಕೊಡಕ್ ಆಗುದಿಲ್ಲ. ಸೊ ಇವ್ರದ್ದು ಅಷ್ಟರದ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಇದ್ರದ್ದು ನೇಚರ್ ಅಂತ ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಯು ಶುಡ್ ಥಿಂಕ್ ಬಿಫೋರ್ ಬಿಕಮ್ ಅ ಟೀಚರ್. ಎಸ್, ನೆಕ್ಸ್ಟ್ ಇಂಡಿವಿಜುವಲ್ ಡಿಫರೆನ್ಸಸ್. ಫ್ರೆಂಡ್ಸ್ ಅರ್ಥ ಮಾಡ್ಕೊಡ್ರಿ, ಆಲ್ರೆಡಿ ಐ ಟೋಲ್ಡ್ ಎವ್ರಿ ಚೈಲ್ಡ್ ಹ್ಯಾಸ್ ದೇರ್ ಓನ್ ಇಂಡಿವಿಜುವಲ್ ಡಿಫರೆನ್ಸಸ್.
Two kids of a single parents, they have their own individual differences. And twins also, they have their own individual differences. And Siamese also, they have their own individual differences. ಒಂದೇ ಪೋಷಕರ ಎರಡು ಮಕ್ಕಳು ವೈಯಕ್ತಿಕ ವ್ಯತ್ಯಾಸಗಳು ಹೊಂದಿರ್ತಾರ. ಟ್ವಿನ್ಸ್ ಅವಳಿ ಮಕ್ಕಳು ವ್ಯತ್ಯಾಸಗಳು ಹೊಂದಿರ್ತಾರ. ದೆನ್ ಸಯಾಮೀಸ್ ಅಂದ್ರೆ ಒಂದೇ ದೇಹ ಎರಡು ತಲೆ ಅಂತ ಮಕ್ಕಳಲ್ಲಿ ವ್ಯತ್ಯಾಸಗಳಿರ್ತಾವ. ಅದಕ್ಕೆ ಏನ್ ಕಾರಣ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅದ್ರ ಮೇಲೆ ಪ್ರಭಾವ ಏನಾಗಿರ್ತೈತಿ ಅಂತಕ್ಕಂಥದ್ದು ಅದು ಎಲ್ಲ ವೈಯಕ್ತಿಕ ಭಿನ್ನತೆ ಒಳಗೆ ಬರ್ತೈತಿ. ಮತ್ತು ವೈಯಕ್ತಿಕ ಭಿನ್ನತೆಗೆ ಕಾರಣಗಳೇನು ಅಂತಕ್ಕಂಥದ್ದು ಸೊ ಅನುವಂಶೀಯತೆ ಮತ್ತು ಪರಿಸರಗಳು ಪ್ರಮುಖವಾಗಿರ್ತ ಕಾರಣಗಳಾಗ್ತವ. ಮತ್ತೆ ಅನುವಂಶೀಯತೆ ಪರಿಸರ ಹೇಗೆ ಪ್ರಭಾವ ಬೀರ್ತಾವ ಅಂತಕ್ಕಂಥದ್ದನ್ನ ನಾವು ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತೀವಿ. ಸೊ ಹಾಗಾಗಿ ಇದನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ದೆನ್ ಇದನ್ನ ಈ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು. ಈಗ ವೈಯಕ್ತಿಕ ಭಿನ್ನತೆ ಅಂತಕ್ಕಂಥ ನೋಡಿದೀವಿ. ವ್ಯಕ್ತಿತ್ವ ಅಂತಕ್ಕಂಥ ಒನ್ ಆಫ್ ದ ಡಿಫರೆಂಟ್ ಕಾನ್ಸೆಪ್ಟ್. ಇಟ್ ಇಸ್ ಅ ಪರ್ಸನಾಲಿಟಿ ಕಾನ್ಸೆಪ್ಟ್ ಅಂತ ಕರಿತೀವಿ ನಾವು, ವೈಯಕ್ತಿಕ ಭಿನ್ನತೆಗಳು ಅಂತ. ಸೊ ಈ ವೈಯಕ್ತಿಕ ಭಿನ್ನತೆಗಳು ಆಲ್ರೆಡಿ ಗೊತ್ತಿದೆ. ಹೇಗೆ ಎಲ್ಲರಲ್ಲಿ ಒಂದೇ ತರದ ವ್ಯಕ್ತಿತ್ವ ಇರೋದಿಲ್ಲ, ಬೇರೆ ಬೇರೆ ರೀತಿಯ ವ್ಯಕ್ತಿತ್ವಗಳು ಇರ್ತವೆ ಅಂತಕ್ಕಂಥ. ಅದರಲ್ಲಿ ಮತ್ತೆ ಟೈಪ್ಸ್ ಆಫ್ ಪರ್ಸನಾಲಿಟಿ ಅಂತ ಬರ್ತವೆ. ಆ ಟೈಪ್ಸ್ ಆಫ್ ಪರ್ಸನಾಲಿಟಿಗಳ ಮೇಲೆ ಯಾವ ರೀತಿ ಯಾವ್ಯಾವ ಅಂಶಗಳು ಪ್ರಭಾವ ಬೀರ್ತವೆ, ಮತ್ತೆ ಆ ವ್ಯಕ್ತಿತ್ವವನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ಅಂತ. ಸೊ ವಿ ನೌ ಟೀಚರ್ ಶುಡ್ ಬಿ ಪರ್ಫೆಕ್ಟ್ ಫಸ್ಟ್ ಇನ್ ದ ಕ್ಲಾಸ್ ರೂಮ್, ದೆನ್ ಹಿ ಕ್ಯಾನ್ ಡೆವಲಪ್ ದೇರ್ ಸ್ಟೂಡೆಂಟ್ಸ್ ಪರ್ಸನಾಲಿಟಿ ಅಂತ. ಮಕ್ಕಳ ವ್ಯಕ್ತಿತ್ವವನ್ನು ಬೆಳೆಸಬೇಕಾದ್ರೆ ಶಿಕ್ಷಕ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಅದನ್ನ ಇಲ್ಲಿ ಅಧ್ಯಯನ ಮಾಡ್ತೀವಿ. ಈ ಅಂಶವನ್ನು ಯಾಕೆ ಈ ಒಂದು ಸಿಇಟಿ ಪರೀಕ್ಷೆಗೆ ಶಿಕ್ಷಕ ನೇಮಕಾತಿ ಪರೀಕ್ಷೆಗೆ ಅಳವಡಿಸಿದಾರ ಅಂತ ಕೇಳಿದ್ರೆ, ವಿದ್ಯಾರ್ಥಿಗಳ ಯಶಸ್ವಿಗೆ, ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸುವುದಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದಕ್ಕೆ ಶಿಕ್ಷಕ ಕಾರಣ ಆಗ್ತಾನ. ಅದ್ ಬೆಳೆಸ್ಬೇಕಂತಂದ್ರೆ ಅವ್ನಿಗೇನ್ ಗೊತ್ತಿರ್ಬೇಕಂದ್ರೆ ವ್ಯಕ್ತಿತ್ವ ಅಂದ್ರೆ ಏನು, ಮತ್ತು ವ್ಯಕ್ತಿತ್ವ ಪ್ರಭಾವ ಬೀರೋ ಅಂಶಗಳು ಯಾವ್ಯಾವು, ಹೇಗೆ ವ್ಯಕ್ತಿಯನ್ನ ಮೋಲ್ಡ್ ಮಾಡ್ಬೇಕು, ಪ್ರಾಬ್ಲಮ್ಸ್ ಏನು, ಅವನ ಸ್ಟ್ರೆಂತ್ ಏನು, ಅವನ ವೀಕ್ನೆಸಸ್ ಏನು, ಹೇಗೆ ಅವನಿಗೆ ಗೈಡ್ ಮಾಡ್ಬೇಕು ನಾನು ಅಂತಕ್ಕಂಥದ್ದು ಇಲ್ಲಿ ತಿಳ್ಕೊಂತೀವಿ. ಅದಕ್ಕೆ ಈ ಅಂಶಗಳನ್ನ ಇಟ್ಟಿದ್ದಾನೆ ಅಂತಕ್ಕಂಥದ್ದು. ಏನ್ ಇವ್ಯಾಲ್ಯೂಯೇಷನ್, ಈ ವ್ಯಕ್ತಿತ್ವವನ್ನು ಮೌಲ್ಯಮಾಪನ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಮತ್ತೆ ಅದರ ಅರ್ಥ ಮತ್ತು ಅದರ ಗುಣಲಕ್ಷಣಗಳು ಅಂತಕ್ಕಂಥದ್ದು. ಈ ವ್ಯಕ್ತಿತ್ವವನ್ನು ಇದು ಮಾಡ್ಬೇಕಂದ್ರೆ ಮೌಲ್ಯಮಾಪನ ಇದೆ. ಮತ್ತೆ ಮೌಲ್ಯಮಾಪನದ ಕಾನ್ಸೆಪ್ಟೇ ಬೇರೆ. ಮೌಲ್ಯಮಾಪನ ಪರೀಕ್ಷೆ, FA, ಫಾರ್ಮೇಟಿವ್, ಸಮೇಟಿವ್ ವ್ಯಾಲ್ಯೂಯೇಷನ್ ಅಂತ ಬರ್ತೈತಿ. ಸೊ ಹಾಗಾಗಿ ಮೌಲ್ಯಮಾಪನ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್. ನಿಮಗೆ ಇಲ್ಲಿ ವ್ಯಕ್ತಿತ್ವವನ್ನು ಅಳಿಲಿಕ್ಕೆ ಬೇರೆ ಬೇರೆ ಸಾಧನಗಳಿದಾವೆ. ಪರ್ಸನಾಲಿಟಿ ಅಸೆಸ್ಮೆಂಟ್ ಟೆಸ್ಟ್ ಅಂತ ಇದಾವೆ, ಅದು ಒಂದು ಕಾನ್ಸೆಪ್ಟ್. ಇಲ್ಲಿ ಮೌಲ್ಯಮಾಪನ ಅಂತಕ್ಕಂಥದ್ದು ಬಂದಾಗ ನಾವು ಪರೀಕ್ಷೆ, ಟೆಸ್ಟ್, ಸಮೇಟಿವ್, ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಮೌಲ್ಯಮಾಪನ ಅಂದ್ರೆ ಏನು, ಅದರ ಅರ್ಥ ಏನು, ಮತ್ತು ಅದರ ಗುಣಲಕ್ಷಣಗಳು. ವಾಟ್ ಈಸ್ ದ ಮೀನಿಂಗ್ ಆಫ್ ಇವ್ಯಾಲ್ಯೂಯೇಷನ್ ಅಂಡ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇವ್ಯಾಲ್ಯೂಯೇಷನ್ ಫ್ರೆಂಡ್ಸ್. ಸೊ ಇದೆಲ್ಲ ಯಾವಾಗ ಎಜುಕೇಶನ್ ಪ್ರಕ್ರಿಯೆ ಸ್ಟಾರ್ಟ್ ಆಗತ್ತೆ ಅಲ್ಲಿಂದ ಇದು ಇರೋದೇ. ಯಾಕಂತಂದ್ರೆ ಈಗಂತೂ ನೋಡಿದ್ವಿ CCE ಅಂತ ಬಂದಿದೆ, ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ. ನಿರಂತರವಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಮೌಲ್ಯಮಾಪನ. ಅದರ ಅರ್ಥ ಏನು, ಅದರ ಗುಣಲಕ್ಷಣಗಳು. ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಬರ್ತಾವ, ಸಮೇಟಿವ್ ಅಂಡ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಬರ್ತಾವ, ಅದನ್ನ ಅರ್ಥ ಮಾಡ್ಕೋಬೇಕು. ದೆನ್ ಸಾಧನಾ ಪರೀಕ್ಷೆಗಳು ಅಂತ ಬರ್ತವೆ. ಸಾಧನಾ ಪರೀಕ್ಷೆ ವಿಧಗಳ್ಯಾವು, ಸಾಧನಾ ಪರೀಕ್ಷೆ ಗುಣಲಕ್ಷಣಗಳಾವು ಅಂತ. ಸ್ಟ್ಯಾಂಡರ್ಡೈಸ್ ಟೆಸ್ಟ್ ಅಂತ ಕರಿತಾವೆ ಇದಕ್ಕೆ, ಅಚೀವ್ಮೆಂಟ್ ಟೆಸ್ಟ್ ಅಂತ ಕರಿತೇವೆ ಇದಕ್ಕೆ. ಸಾಧನಾ ಪರೀಕ್ಷೆ ಅಂದ್ರೆ ಅಚೀವ್ಮೆಂಟ್ ಟೆಸ್ಟ್ ಅಂತೇಳಿ ವರ್ಷದ ಕೊನೆಗೆ ಏನೆಲ್ಲ ವಿದ್ಯಾರ್ಥಿ ಸಾಧನೆ ಮಾಡಿದಾನ ಅಂತಕ್ಕಂಥ ತಿಳ್ಕೊಳ್ಳಿಕ್ಕೆ ಕೈಗೊಳ್ತಕ್ಕಂಥ ಪರೀಕ್ಷೆಗಳಿವು, ಅವಕ್ಕೆ ಸಾಧನಾ ಪರೀಕ್ಷೆಗಳಂತ. ಆ ಸಾಧನಾ ಪರೀಕ್ಷೆ ಗುಣಲಕ್ಷಣಗಳೇನು, ಅದರ ಅನುಕೂಲಗಳೇನು, ಯಾಕೆ ನಾವು ಈ ಸಾಧನಾ ಅಚೀವ್ಮೆಂಟ್ ಟೆಸ್ಟ್ ಅನ್ನು ಮಾಡ್ಬೇಕು ಅಂತಕ್ಕಂಥದನ್ನ ತಿಳ್ಕೊಳ್ಳಿಕ್ಕೆ ಇದು ಶಿಕ್ಷಕರಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಬೋಧನಾ ಕಲಿಕಾ ಪ್ರಕ್ರಿಯೆ ಪರೀಕ್ಷೆ ಮತ್ತು ಇವ್ಯಾಲ್ಯೂಯೇಷನ್ ಎರಡು ಪ್ರಮುಖವಾಗಿರ್ತಕ್ಕಂಥ ಅಂಗಗಳು. ಇವ್ಯಾಲ್ಯೂಯೇಷನ್ ಅಂಡ್ ಎಕ್ಸಾಮಿನೇಷನ್ಸ್ ಬೋತ್ ಆರ್ ದ ಟೂ ಫೇಸಸ್ ಆಫ್ ಅ ಸಿಂಗಲ್ ಕಾಯಿನ್ ಅಂತ ಕರಿತೀವಿ ನಾವು. ಅದು ಇರಬೇಕು, ಅದು ಹಂಗೆ ಇರ್ತೈತಿ. ಯಾಕಂದ್ರೆ ಬೋಧನಾ ಕಲಿಕಾ ಪ್ರಕ್ರಿಯೆ ನಿಂತಿರೋದೇ ಅದ್ರ ಮೇಲೆ. ದೆನ್ ಅದರ ಆ ಪರೀಕ್ಷೆ ಒಳಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಎಕ್ಸಾಮಿನೇಷನ್, ವಸ್ತುನಿಷ್ಠ ಪರೀಕ್ಷೆಗಳು ಅಂತ. ಅದರ ಲಕ್ಷಣಗಳೇನು, ಆಮೇಲೆ ಸಾಧನಾ ಪರೀಕ್ಷೆಯ ರಚನೆ, ಹೆಂಗೆ ನಾವು ಸಾಧನಾ ಪರೀಕ್ಷೆಯನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂತಕ್ಕಂಥದ್ದು. ಒಬ್ಬ ಶಿಕ್ಷಕರಾಗಿರ್ತಕ್ಕಂಥ ಇದ್ರ ನಾಲೆಜ್ ಇರಲೇಬೇಕು. ಯಾಕಂದ್ರೆ ಬೇಸಿಕ್ ಇದಿರಲ್ಲ ಆದ್ರೆ ಬೋಧನಾ ಕಲಿಕಾ ಪ್ರಕ್ರಿಯೆ ಸಂಪೂರ್ಣವಾಗಿ ಆಗೋದೇ ಇಲ್ಲ. ಹಾಗಾಗಿ ಇಲ್ಲಿ ವಸ್ತುನಿಷ್ಠ ಪರೀಕ್ಷೆ ಎಷ್ಟಿರ್ತಾವ, ಅದರ ಲಕ್ಷಣಗಳೇನು, ಆಮೇಲೆ ಸಾಧನಾ ಪರೀಕ್ಷೆ ರಚನೆ, ಅದರ ಅನುಕೂಲಗಳು, ಯಾಕೆ ಸಾಧನಾ ಪರೀಕ್ಷೆಯನ್ನ ರಚನೆ ಮಾಡಬೇಕು, ಯಾಕೆ ಕೈಗೊಳ್ಬೇಕು ಅಂತಕ್ಕಂಥದ್ದು. ಅದೇ ಈಗಲೇ ಹೇಳಿದ್ನಲ್ಲ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಮತ್ತು ನೈದಾನಿಕ ಪರೀಕ್ಷೆ ಅಂತ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಇದ್ರ ಮೇಲೆ ಕ್ವಶನ್ಸ್ ಇದ್ದೇ ಇರ್ತಾವ. ಯಾಕಂತ ಕೇಳಿದ್ರೆ ಇದು ನಾವು ಶಿಕ್ಷಕರ ಅಳತೆ ಮಾಡ್ಬೇಕಾದಾಗ, ನೇಮಕಾತಿ ಮಾಡ್ಬೇಕಾದಾಗ ಇದು ಮುಖ್ಯವಾಗಿರ್ತಕ್ಕಂಥ ಅಂಗಗಳು.
ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ನೈದಾನಿಕ ಪರೀಕ್ಷೆ ಯಾರಿಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅದು ತಿಳ್ಕೊಳ್ಳಿಕ್ಕೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಪರೀಕ್ಷೆ. ಇದು ಬೋಧನಾ ಕಲಿಕಾ ಪರೀಕ್ಷೆಗಳು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ನೈದಾನಿಕ ಪರೀಕ್ಷೆ ಅಂತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಪ್ರತಿಭಾವಂತರನ್ನು ಟೆಸ್ಟ್ ಮಾಡ್ತೀವಿ, ಜೊತೆಗೆ ಯಾವರೇಜ್ ಇರ್ತಕ್ಕಂಥವ್ರನ್ನ ಟೆಸ್ಟ್ ಮಾಡ್ತೀವಿ, ಪರೀಕ್ಷೆಯಲ್ಲಿ ಫೇಲ್ ಆಗಿರ್ತಕ್ಕಂಥವ್ರನ್ನು ಕೂಡ ಮಾಡ್ತೀವಿ ನಾವು. ಪರೀಕ್ಷೆಯೊಳಗೆ ಹಿಂದುಳಿದಿರ್ತಕ್ಕಂಥವ್ರನ್ನ ಮಾಡ್ಕೊಳ್ಳಿಕ್ಕೆ ಕೈಗೊಳ್ತಕ್ಕಂಥ ಪರೀಕ್ಷೆ ನೈದಾನಿಕ ಪರೀಕ್ಷೆ. ಅದನ್ನ ಹೆಂಗ ಗುರುತಿಸ್ತೀವಿ ನಾವು, ಯಾವಾಗ ಗುರುತಿಸ್ತೀವಿ, ಯಾವ ಆಧಾರದ ಮೇಲೆ ಗುರುತಿಸ್ತೀವಿ ಅಂತಕ್ಕಂಥ ನೋಡ್ಕೊಂಡು ಆಮೇಲೆ ನೈದಾನಿಕ ಪರೀಕ್ಷೆ ಮಾಡ್ತೀವಿ ನಾವು ಅಂತ. ದೆನ್ ಮೌಲ್ಯಮಾಪನದ ವಿಧಗಳು, ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಆಲ್ರೆಡಿ ಗೊತ್ತಿದೆ ನಿಮಗೆ. ಸಮೇಟಿವ್ ಅಂಡ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ಸಂಕಲನಾತ್ಮಕ ಮತ್ತು ರೂಪನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಮತ್ತೆ ಮೌಲ್ಯೀಕರಿಸುವ ಕ್ಷೇತ್ರಗಳು, ಹೇಗೆ ನಾವು ಅಸೆಸ್ಮೆಂಟ್ ಮಾಡಬೇಕು, ವಾಟ್ ಆರ್ ದ ಏರಿಯಾಸ್ ಆಫ್ ಇವ್ಯಾಲ್ಯೂಯೇಷನ್, ಹೇಗೆ ನಾವು ಅದನ್ನ ಮೌಲ್ಯೀಕರಿಸ್ತೀವಿ, ಇವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತಕ್ಕಂಥ ಈ ಎಲ್ಲ ಅಂಶಗಳು ಇದರಲ್ಲಿ ಬರ್ತವೆ. ಹಾಗಾಗಿ ಪದೇ ಪದೇ ನಾನು ಅಷ್ಟು ಟ್ರಸ್ಟ್ ಕೊಟ್ಟು ಯಾಕೆ ಹೇಳ್ತಾ ಇದ್ದೆ ಅಂತ ಕೇಳಿದ್ರೆ, ಇದು ಇಡಿಯಾಗಿರ್ತಕ್ಕಂಥ ಶಿಕ್ಷಕನ ಗುಣಗಳನ್ನ, ಶಿಕ್ಷಕನ ಅರ್ಹತೆಯನ್ನು ಹೇಳ್ತಕ್ಕಂಥ ಅಂಶಗಳು ಇವು. ಇದನ್ನ ಬಿಟ್ಟರೆ ಶಿಕ್ಷಕರಿಗೆ ಬೇರೆ ಇದೇ ಇಲ್ಲ, ದಾರಿನೇ ಇಲ್ಲ. ಯಾಕಂದ್ರೆ ಇದು ಕಂಪಲ್ಸರಿ. ಇವನ್ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಒಬ್ಬ ಪರಿಣಾಮಕಾರಿ ಶಿಕ್ಷಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಹಾಗಾಗಿ ಇಷ್ಟು ಅಂಶಗಳು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ದೆನ್ ಲಾಸ್ಟ್ ಅದನ್ನೇ ಕೊಡ್ತಾ ನಾವೇನು, ಮೌಲ್ಯಮಾಪನ ಸಾಧನಗಳು ಮತ್ತು ತಂತ್ರಗಳು, ಟೂಲ್ಸ್ ಅಂಡ್ ಟೆಕ್ನಿಕ್ಸ್. ದೆನ್ ಮೌಲ್ಯಮಾಪನದಲ್ಲಿ ರೂಬ್ರಿಕ್ಸ್ ನ ಬಳಕೆ. ರೂಬ್ರಿಕ್ಸ್ ಅಂದ್ರೆ ತಾಳೆ ಪಠ್ಯಗಳು, ತಪಸೀಲು ಪಠ್ಯಗಳು ಅಂತ ಬರ್ತವೆ, ರೇಟಿಂಗ್ ಸ್ಕೇಲ್ ಅಂತ ಬರ್ತವೆ, ಅವಕ್ಕೆ ರೂಬ್ರಿಕ್ಸ್ ಅಂತ ಕರೀತಾರೆ. ಅವುಗಳು ಯಾವ್ಯಾವ ಸಂದರ್ಭದಲ್ಲಿ ಎದಕ್ಕೆ ಉಪಯೋಗ ಮಾಡ್ತಾರೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕು ಅಂತಕ್ಕಂಥದ್ದು. ಸೊ ಯಾಕೆ ಎಷ್ಟು ಡೀಪ್ ಆಗಿ ನಿಮ್ಗೆ ಅಷ್ಟನ್ನು ಕೊಟ್ಟಿದ್ದಾರೆ, ಬರೀ ಸಮೇಟಿವ್ ಫಾರ್ಮೇಟಿವ್ ವ್ಯಾಸನೆ ಅಷ್ಟ ಕೊಟ್ಟಿದ್ರೆ ಬರ್ತಿತ್ತು. ಬಟ್ ಇವನ್ನೆಲ್ಲ ಯಾಕೆ ಹಚ್ಚಿದ ಅಂತ ಕೇಳಿದ್ರೆ, ಇವತ್ತಿನ ಒಂದು ಶೈಕ್ಷಣಿಕ ಪದ್ಧತಿ ಮೊದ್ಲೇಕಿನಂಗಿಲ್ಲ. ನೋಡ್ರಿ, ಇವಾಗಿನ FA1, FA2, FA3, FA4 ಬಂದಾದ್ಮೇಲೆ ಮತ್ತೊಂದು ಫೈನಲ್ ಎಕ್ಸಾಮ್ ಬರುತ್ತೆ. ನಮಗೆಲ್ಲ ಮೊದ್ಲೇಕಿನ ಕಾಲದಲ್ಲಿ ಹಂಗಿರ್ಲಿಲ್ಲ, ಬರೀ ವರ್ಷದಲ್ಲಿ ಒಂದು ಎಕ್ಸಾಮ್ ಅಂತ ಇರ್ತಿತ್ತು. ಬಟ್ ಇಲ್ಲಿ ಇವೆಲ್ಲವೂ ಕೂಡ ಬರ್ತಾವ. ಹಾಗಾಗಿ ಶಿಕ್ಷಣ ಕ್ಷೇತ್ರ ಯಾವಾಗ ಯಾವಾಗ ಬದಲಾವಣೆ ಆಗತ್ತೋ ಹಂಗ ಪರೀಕ್ಷಾ ಪದ್ಧತಿಗಳು ಬದಲಾವಣೆ ಆಗ್ತವೆ. ಪರೀಕ್ಷಾ ಬದಲಾವಣೆ ಆದಂಗ ಮೌಲ್ಯಮಾಪನದ ವಿಧಗಳು ಕೂಡ ಬದಲಾವಣೆ ಆಗ್ತವ. ಹಾಗಾಗಿ ಇನ್ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ದೆನ್ ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಇರ್ತದೆ. ಆ ಸಂಖ್ಯಾಶಾಸ್ತ್ರದಲ್ಲಿ ಇವ್ಯಾಲ್ಯೂಯೇಷನ್ ಮಾಡಬೇಕಾದಾಗ ಇರ್ತಕ್ಕಂಥ ಮಾನದಂಡಗಳು: ಕೇಂದ್ರೀಯ ಪ್ರವೃತ್ತಿ ಮೌಲ್ಯಮಾಪನ, ವಿಚಲನೆ, ಸಹಸಂಬಂಧ ಮತ್ತು ಸಾಮಾನ್ಯ ಸಂಭಾವ್ಯ ವಕ್ರರೇಖೆ, NPC ಕರ್ವ್ ಅಂತ ಬರ್ತೈತಿ. ಯಾಕಂದ್ರೆ ಇವ್ಯಾಲ್ಯೂಯೇಷನ್ ಮಾಡ್ಬೇಕಾದಾಗ ವಿದ್ಯಾರ್ಥಿಗಳ ರೇಷಿಯೋ ಹೇಗಿದೆ, ಹೈಯೆಸ್ಟ್ ಎಷ್ಟಿದ್ದಾರೆ, ಎವರೇಜ್ ಎಷ್ಟಿದ್ದಾರೆ, ಬಿಲೋ ಎವರೇಜ್ ಎಷ್ಟಿದ್ದಾರೆ, ಅದನ್ನ ನಕ್ಷೆಗಳ ಮೂಲಕ ತಿಳ್ಕೊಬೇಕಾದಾಗ ಇವೆಲ್ಲ ಬೇಕಾಗ್ತಾವು. ಕೋರಿಲೇಷನ್ಸ್ ಬೇಕಾಗ್ತೈತಿ. ಆಮೇಲೆ ವಿದ್ಯಾರ್ಥಿಗಳು ಎಷ್ಟು ಮಟ್ಟಿಗೆ ಒಂದ್ ವರ್ಗ ಕೋಣೆಯಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡಿದವರು ಎಷ್ಟಿದ್ದಾರೆ, ಗಿಫ್ಟೆಡ್ ಎಷ್ಟಿದ್ದಾರೆ, ಬಿಲೋ ಎವರೇಜ್ ಎಷ್ಟಿದ್ದಾರೆ, ಎವರೇಜ್ ಎಷ್ಟಿದ್ದಾರೆ ಅಂತ ನೋಡ್ಬೇಕಾದಾಗ ಒಂದು ಗಂಟೆ ಆಕಾರ ಬರ್ತೈತಿ. ಈ ಸಂಖ್ಯಾಶಾಸ್ತ್ರ ಗೊತ್ತಾದ್ರೆ ಅದನ್ನ ಹಾಕಕ್ ಬರ್ತೈತಿ. ರಿಸಲ್ಟ್ ಆದ್ಮೇಲೆ ಆ ಮಾರ್ಕ್ಸ್ ಗಳ ಆಧಾರದ ಮೇಲೆ ಈ ಕೇಂದ್ರೀಯ ಪ್ರವೃತ್ತಿ ಮೌಲ್ಯಮಾಪನ ಮಾಡಕ್ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ದೆನ್ ಮೌಲ್ಯೀಕರಿಸುವಲ್ಲಿ ನವೀನ ತಂತ್ರಗಳು, ನ್ಯೂ ಟೆಕ್ನಿಕ್ಸ್ ಅಂತ ಬರ್ತದೆ. ಆನ್ಲೈನ್ ಇವ್ಯಾಲ್ಯೂಯೇಷನ್, ಈಗೆಲ್ಲ ಪ್ರೈಮರಿ ಸ್ಕೂಲ್ನಾಗಲೂ ಕೂಡ ಬಂದಿದೆ. ಇದು FLN ಅಂತ ಬಂದಿದೆ, ಆಮೇಲೆ LVA ಅಂತ ಬಂದಿದೆ, ಅವೆಲ್ಲವೂ ಕೂಡ. ಆಮೇಲೆ ತೆರೆದ ಪುಸ್ತಕ ವಿಧಾನ ಅಂತ ಈಗ ಸೆಂಟ್ರಲ್ ಗೌರ್ಮೆಂಟ್ನವರು ಈ ವರ್ಷದಿಂದ ಜಾರಿಗೆ ತರಬೇಕಂತಿದ್ದಾರೆ. ಅದ್ರದ್ದು ನಾಲೆಜು ಕೂಡ ನಿಮ್ಗೆ ಇರಬೇಕು. ನೋಡ್ರಿ, ಇಷ್ಟು ದಿವಸ ನಾವು ಅಧ್ಯಯನ ಮಾಡಿದ್ದು ಒಂದು, ಇಲ್ಲಿ ಇವೆಲ್ಲ ಹೊಸವ ನಮಗೆ. ತೆರೆದ ಪುಸ್ತಕ ಮೌಲ್ಯಮಾಪನ ಅಂತಕ್ಕಂಥದ್ದು ನೆಕ್ಸ್ಟ್ ಇಯರ್ ಸೆಂಟ್ರಲ್ CBSE ಸಿಲೆಬಸ್ ಮಾಡ್ಬೇಕಂತ ಮಾಡಿದಾರೆ. ಅದು ಯಾವಾಗ ಬರ್ತೈತೆ ಗೊತ್ತಿಲ್ಲ, ಇಲ್ಲಿವರೆಗೂ ಇಲ್ಲ. ಓಪನ್ ಬುಕ್ ಎಕ್ಸಾಮಿನೇಷನ್ ಅಂತಿದೆ. ದೆನ್ ಎಫೆಕ್ಟಿವ್ ಟೀಚಿಂಗ್, ಇದಕ್ಕೆ ಎಷ್ಟು ಎಫೆಕ್ಟಿವ್ ಟೀಚಿಂಗ್ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ಅಷ್ಟು ಸೂಕ್ಷ್ಮವಾಗಿ, ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳಕ್ ಆಗೋದ್ರೆ ಬಹಳಷ್ಟು ಅದರಲ್ಲಿ ಆಳವಾಗಿರ್ತಕ್ಕಂಥ ಕೌಶಲ್ಯಗಳಿದಾವೆ. ಎಫೆಕ್ಟಿವ್ ಟೀಚಿಂಗ್ ಹೆಂಗ್ ಮಾಡ್ಬೇಕು ನಾವು, ಯಾವಾಗ ಮಾಡ್ಬೇಕು ನಾವು, ಯಾರಿಗೆ ಮಾಡ್ಬೇಕು ನಾವು, ಅದು ಬಹಳಷ್ಟು ಉಪಯುಕ್ತ ಆಗಿರ್ತಕ್ಕಂಥ. ಯಾಕಂದ್ರೆ ಟೀಚಿಂಗ್ ಮೀನ್ಸ್ ಹೌ ಟು ಟೀಚ್, ಹೌ ಮಚ್ ಟು ಟೀಚ್, ವೆನ್ ಟು ಟೀಚ್, ವೈ ಟು ಟೀಚ್, ಹೂಮ್ ಟು ಟೀಚ್, ಅದೆಲ್ಲವೂ ಕೂಡ ಇಲ್ಲಿ ಬರ್ತೈತಿ ಪರಿಣಾಮಕಾರಿ ಬೋಧನೆ ಅಂತ. ಆ ಪರಿಣಾಮಕಾರಿ ಬೋಧನೆಯ ಕಾಂಪೋನೆಂಟ್ಸ್ ಏನೇನು ಅಂತ, ಗುಣಲಕ್ಷಣ, ಅದ್ರ ಘಟಕಾಂಶಗಳು ಏನೇನು ಅಂತ. ದೆನ್ ಪರಿಣಾಮಕಾರಿ ಬೋಧನೆಯ ನಿಯತಾಂಕಗಳು. ಪರಿಣಾಮಕಾರಿ ಬೋಧನೆ ಮಾಡಬೇಕಾದಾಗ ನಿರಂತರವಾಗಿ ನಾವು ಏನನ್ನ ಗಮನಿಸಬೇಕು ಅಂತಕ್ಕಂಥದ್ರ ಅಂಶಗಳು ಅಂತಕ್ಕಂಥದ್ದು. ದೆನ್ ಬೋಧನಾ ಕೌಶಲ್ಯ ಮತ್ತು ಬೋಧನಾ ತತ್ವಗಳು ಮತ್ತು ತಂತ್ರಗಳು. ಟೀಚಿಂಗ್ ಬೇಕಾಗಿರ್ತಕ್ಕಂಥ ಅಂಶಗಳು ಇವು. ಬೋಧನಾ ಕೌಶಲ್ಯ, ಸ್ಕಿಲ್ಸ್ ಆಫ್ ಟೀಚಿಂಗ್. ದೆನ್ ಬೋಧನಾ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಅಂಡ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್. ಇವುಗಳು ಒಂದ್ಸರಿ ಮಾಡ್ಕೊಂಡ್ರಲ್ಲ, ಇವು ದಿನನಿತ್ಯ ಅಪ್ಡೇಟ್ ಆಗ್ಬೇಕಾಗ್ತದೆ ಶಿಕ್ಷಕ ಆಗಿರ್ತಕ್ಕಂಥ. ಯಾಕಂತಂದ್ರೆ ಶಿಕ್ಷಕರ ಮೂಲ ಕೆಲಸ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡೋದು, ವಿದ್ಯಾರ್ಥಿಗಳಿಗೆ ತಿಳಿಯುವಂತೆ ಕಲಿಸೋದು. ಹಾಗಾಗಿ ಅವ್ನು ಕಲಿಸ್ಬೇಕಂತಂದ್ರೆ ಇವು ತಂತ್ರಗಳು ಗೊತ್ತಿರಬೇಕು ಅಂತ. ಈ ಫಾರ್ ಎಕ್ಸಾಂಪಲ್ ಇವು ಎದಕ್ಕೆ ಹೆಲ್ಪ್ ಆಗ್ತಾವಪ್ಪ ತಂತ್ರಗಳು?
ತತ್ವಗಳು ಅಂತ ಕೇಳಿದ್ರೆ, ಕೌಶಲ್ಯಗಳು ಅಂತ ಕೇಳಿದ್ರೆ, ವರ್ಗ ಕೋಣೆಯಲ್ಲಿ ಒಂದ್ ಹುಡುಗರು ಗಲಾಟೆ ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ, ಡಿಸ್ಟರ್ಬ್ ಮಾಡ್ತಿರ್ತಾರೆ, ಅಟೆನ್ಷನ್ ಇರಂಗಿಲ್ಲ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾವ. ಸುಮ್ಮನೆ ಹುಡುಗರನ್ನ ವರ್ಗ ಗಲಾಟೆ ಮಾಡ್ತಕ್ಕಂಥ ಹುಡುಗರನ್ನ, ಡಿಸ್ಟರ್ಬ್ ಮಾಡ್ತಕ್ಕಂಥ ಹುಡುಗರನ್ನ ಬಡ್ದು ಹೊರಗೆ ಹಾಕೋದಲ್ಲ, ಅವುಗಳ ಈ ತಂತ್ರಗಳ ಮೂಲಕ ಕಂಟ್ರೋಲ್ ಮಾಡಿ ಬೋಧನೆ ಮಾಡ್ತಕ್ಕಂಥ ವಿಧಾನಗಳಿದಾವ. ಅದಕ್ಕೆ ಕೌಶಲ್ಯಗಳು ಅಂತಾರ, ತತ್ವಗಳು ಅಂತಾರ, ತಂತ್ರಗಳು ಅಂತಕ್ಕಂಥದ್ದು. ದೆನ್ ಪ್ರಾಯೋಗಿಕ ಕಲಿಕೆ, ಎಕ್ಸ್ಪಿರಿಮೆಂಟಲ್ ಲರ್ನಿಂಗ್, ಇದು ಬಹಳಷ್ಟು ಹೊಸದಾಗಿರ್ತಕ್ಕಂಥ ಒಂದು ಇದು. ಪ್ರಾಯೋಗಿಕ ಕಲಿಕೆ ಅಂತಂದ್ರೆ ಮಗು ಯಾವ ಒಂದು ವಿಷಯದಲ್ಲಿ ವೀಕ್ ಇದೆಯೋ ಅದ್ರ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡ್ತಕ್ಕಂಥ ಒಂದು ಕಲಿಕಾ ವಿಧಾನ. ಅನುಗಮನ ಮತ್ತು ನಿಗಮನ, ಇಂಡಕ್ಟಿವ್ ಅಂಡ್ ಡಿಡಕ್ಟಿವ್ ಮೆಥಡ್ ಅಂತ ಇರ್ತೈತಿ. ಉದಾಹರಣೆ ಸೂತ್ರದ ಕಡೆಗೆ, ಸೂತ್ರದಿಂದ ಉದಾಹರಣೆ ಕಡೆಗೆ ಹೇಗೆ ಕಲಿಸ್ಬೇಕು ನಾವು ಅಂತಕ್ಕಂಥದ್ದು. ವಿಶೇಷವಾಗಿ ಭಾಷೆ ಮತ್ತು ಗಣಿತದ ಕಲಿಕೆಯೊಳಗ ಈ ಎರಡು ವಿಧಾನಗಳನ್ನು ಬಳಸ್ತಾರ. ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಬೋಧನಾ ಪದ್ಧತಿಗಳವು ಅನುಗಮನ ಮತ್ತು ನಿಗಮನ ಪದ್ಧತಿ ಅಂತಕ್ಕಂಥ. ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ಗ್ರಾಮರ್ ಬೋಧನೆ ಮಾಡ್ಲಿಕ್ಕೆ ಎಂದು ಬಳಸ್ತಾರ. ಗಣಿತದಲ್ಲಿ ಲೆಕ್ಕಗಳನ್ನ ಬಳಸಲಿಕ್ಕೆ ಇವುಗಳನ್ನ ಮಾಡ್ತಾರೆ. ಯಾಕಂದ್ರೆ ಸೂತ್ರದಿಂದ ಉದಾಹರಣೆ ಕಡೆಗೆ, ಉದಾಹರಣೆಯಿಂದ ಸೂತ್ರದ ಕಡೆ ಹೋಗತಕ್ಕಂಥದ್ದು. ದೆನ್ ಸಹಕಾರ ಕಲಿಕೆ, ಕೋಆಪರೇಟಿವ್ ಲರ್ನಿಂಗ್, ಬಹಳಷ್ಟು ಅಂಶ ಇದೆ. ಸುಮ್ಮನೆ ಬರೀ ಸಹಕಾರ ಕಲಿಕೆ ಅಂತ ಅಷ್ಟೇ ತಿಳ್ಕೊಂಡಿಲ್ಲ, ಕೋಆಪರೇಟಿವ್ ಲರ್ನಿಂಗ್ ಅಂತ ಅಷ್ಟೇ ತಿಳ್ಕೊಂಡ್ರಲ್ಲ, ಅದನ್ನ ಶಿಕ್ಷಕರಾಗಿ ಅದ್ ಹೆಂಗೆ, ಅದರ ನೇಚರ್ ಏನು ಅಂತಕ್ಕಂಥದ್ದು. ಕೋಆಪರೇಟಿವ್ ಲರ್ನಿಂಗ್ ಇಸ್ ಆಲ್ಸೋ ಒನ್ ದಿ ಬೆಸ್ಟ್ ಟೀಚಿಂಗ್ ಮೆಥಡ್ ಫ್ರೆಂಡ್ಸ್. ಅದನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಅದಕ್ಕೆ ರೆಡಿ ಆದ್ರೆ ಅಲ್ಲಿ ಕ್ವಶನ್ ಕೇಳಿದಕ್ಕೆ ಅರ್ಥ ಕೊಡ್ಲಿಕ್ಕೆ, ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ದೆನ್ ಸಂಘಟನಾತ್ಮಕ ಕಲಿಕೆ, ಆರ್ಗನೈಸೇಷನ್ ಲರ್ನಿಂಗ್ ಅಂತ ಕರಿತೀವಿ. ಒಂದು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನ ಹೇಗೆ ಯಶಸ್ವಿಗೊಳಿಸಬೇಕು, ಒಂದು ಪಠ್ಯಕ್ರಮವನ್ನು ಹೇಗೆ ಯಶಸ್ವಿಗೊಳಿಸಬೇಕು, ನಾವು ಆ ಪಠ್ಯಕ್ರಮವನ್ನು ಹೇಗೆ ಪರಿಣಾಮಕಾರಿಯನ್ನಾಗಿ ಮಾಡಬೇಕು, ಯಾವಾಗ, ಎಷ್ಟನ್ನ, ಎಲ್ಲಿ, ಯಾರಿಗೆ, ಅದೆಲ್ಲ ಸಂಘಟನಾತ್ಮಕ ಪ್ಲಾನ್ ಅಂತ ಕರಿತೀವಿ ನಾವು. ಸಂಘಟನೆ ಮಾಡ್ಕೊಂಡು ಬೋಧನೆ ಮಾಡಿದ್ದೆ ಆದ್ರೆ, ಬೋಧನೆ ಮಾಡುವ ತಂತ್ರಗಳನ್ನು ತಿಳ್ಕೊಂಡಿದ್ದೆ ಆದ್ರೆ ನಾವು ಪರ್ಫೆಕ್ಟ್ ಆಗ್ತೀವಿ. ಈ ಮಕ್ಕಳಿಗೆ ಬೋಧನೆಯನ್ನು ಪರಿಣಾಮಕಾರಿಯಾಗಿ ಮಾಡಕ್ ಸಾಧ್ಯತೆ ಇದೆ ಅಂತಕ್ಕಂಥ ಉದ್ದೇಶದಿಂದ ಶಿಕ್ಷಕರ ನೇಮಕಾತಿ ಮಾಡ್ಬೇಕಾದ್ರೆ ಅವ್ರಿಗೆ ಇಷ್ಟೆಲ್ಲಾ ಅಂಶಗಳನ್ನ ಯಾಕೆ ಇಟ್ಟಿದ್ದಾರೆ ಅಂತ ಕೇಳಿದ್ರೆ, ಗುಣಾತ್ಮಕ ಶಿಕ್ಷಕರ ಸಿಗ್ಲಿ, ಗುಣಾತ್ಮಕ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಗುಣಾತ್ಮಕ ಶಿಕ್ಷಕ ಸಿಕ್ಕರೆ ಗುಣಾತ್ಮಕ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಕ್ವಾಲಿಟೇಟಿವ್ ಎಜುಕೇಶನ್ ಅಂತ ಕರಿತೇವೆ ನಾವು ಅಂತ. ಸೊ ಹಾಗಾಗಿ ಇಷ್ಟೆಲ್ಲ ಅಂಶಗಳನ್ನ ಸಂಕ್ಷಿಪ್ತವಾಗಿ ನಾನು ನಿಮಗೆ ಏನ್ ಮಾಡಿದೆ ಹೇಳಿದ್ರೆ ಏನು ಒಳಗೊಂಡಿದೆ ಏನೆಲ್ಲ ಅಂತಕ್ಕಂಥದ್ದು. ಇದನ್ನ ನೀವು ಸರಿಯಾದ ರೀತಿಯ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದೆ ಆದ್ರೆ ಡಿಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟು ಪರ್ಫೆಕ್ಟ್ ಆಗಿಬಿಟ್ರೆ, ಇದು ಕೇವಲ ಪರೀಕ್ಷೆಯೊಳಗೆ ಅರ್ಹತೆ ಪಡ್ಕೊಂಡು ನೇಮಕಾತಿ ಆಗ್ಲಿಕ್ಕೆ ಅಷ್ಟೇ ಅಲ್ಲ, ಇಟ್ ಈಸ್ ಲೈಫ್ ಸಿಸ್ಟಮ್, ಜೀವನದ ಒಂದು ವ್ಯವಸ್ಥೆ. ಯಾರ್ದು? ಶಿಕ್ಷಕರದು. ಹಾಗಾಗಿ ಎಷ್ಟು ಅಂಶಗಳನ್ನ ನಾವು ತಿಳ್ಕೊಂಡಿದ್ದೆ ಆದ್ರೆ, ಪ್ರಾಮಾಣಿಕವಾಗಿ ತಿಳ್ಕೊಂಡಿದ್ದೆ ಆದ್ರೆ, ಇದು ನೇಮಕಾತಿ ಆಗೋದ್ರ ಜೊತೆಗೆ ಶಿಕ್ಷಕ ಪರಿಣಾಮಕಾರಿ ಆಗ್ಲಿಕ್ಕೆ ಸಹಾಯ ಮಾಡ್ತೈತಿ. ಹಾಗಾಗಿ ಏನು ಶಿಕ್ಷಕ ಆಕಾಂಕ್ಷಿಗಳು ಏನಿದಿರಲ್ಲ, ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಸಂಬಂಧಪಟ್ಟಂಗೆ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಿದ್ದೆ ಆದ್ರೆ, ಪರಿಣಾಮಕಾರಿ ತಿಳ್ಕೊಂಡಿದ್ದೆ ಆದ್ರೆ, ವಿತಿನ್ ಟೈಮ್ ದಲ್ಲಿ ನೀವು ತಿಳ್ಕೊಂಡಿದ್ದೆ ಆದ್ರೆ, ಪ್ರಯತ್ನ ಪಟ್ಟಿದ್ದೆ ಆದ್ರೆ, ನೀವು ಪರೀಕ್ಷೆ ಪಾಸ್ ಆಗಿ ಶಿಕ್ಷಕರ ಆಗೋದ್ರ ಜೊತೆಗೆ ನಿಮ್ಮ ವೃತ್ತಿಯನ್ನ, ಯಾಕಂದ್ರೆ ಪ್ರೊಫೆಷನಲ್ ಮೇಂಟೆನೆನ್ಸ್ ಇದೆ, ಅದನ್ನ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ psychology is one of the best concept for the teacher. Already I told before, we cannot think of education without psychology. So that you try to understand these concepts and try to perform well in your examination, upcoming examination. So before I am going to conclude the class, ನೀವು ತರಬೇತಿ ತೆಗೆದುಕೊಂಡಿದ್ದೆ ಆದ್ರೆ, ಸೂಕ್ತವಾಗಿರ್ತಕ್ಕಂಥ ತರಬೇತಿಯನ್ನು ಪಡ್ಕೊಂಡಿದ್ದೆ ಆದ್ರೆ, ಈಗಾಗಲೇ ಕ್ಲಾಸಿಕ್ನವರು ನಿಮಗೆ ನೋಟಿಫಿಕೇಶನ್ ಹಾಕಿದ್ದಾರೆ. ನಾವು ಶೀಘ್ರದಲ್ಲಿ ತರಬೇತಿಗಳನ್ನು ಪ್ರಾರಂಭ ಮಾಡ್ತೇವೆ ಅಂತ ಏನು ಹೇಳಿದಾರ. ಆ ತರಬೇತಿಯೊಳಗ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ ಅವ್ರು ಒಂದು ಟೈಮ್ದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನೀವು ಬಂದಂದ್ರೆ ಅದ್ರ ಮತ್ತು ಅರ್ಧ ಇನ್ಕಂಪ್ಲೀಟ್ ಆಗ್ತದೆ. ಸೊ ವಿತ್ ಇನ್ ದ ಟೈಮ್ದಲ್ಲಿ ಅಡ್ಮಿಷನ್ ತಗೊಂಡು ತರಬೇತಿ ಪಡ್ಕೊಂಡಿದ್ದೆ ಆದ್ರೆ ನಿಮ್ಮ ಒಂದು ಮುಂದೆ ಬರುವ ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.